ಹೆಲೋ ಆ್ಯಂಡ್ ವೆಲ್ಕಮ್ ಟು ಇಂಡಿಯಾ ಫಾರ್ IAS. ಸ್ನೇಹಿತರೆ, ಈ ವಿಡಿಯೋ ಸರಣಿಯಲ್ಲಿ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆ 2023ರ ವಿಡಿಯೋಗಳನ್ನು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀವಿ. ಮೊದಲನೇದಾಗಿ ಈ ವಿಡಿಯೋ ಬಂದು ಮೊದಲನೇ ಚಾಪ್ಟರ್ ಮೇಲೆ ಇರುತ್ತೆ. ಬಟ್ ಈ ಚಾಪ್ಟರ್ನ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಬೇಸಿಕ್ಸ್ ರಿಲೇಟೆಡ್ ಟು ಎಕನಾಮಿಕ್ ಸರ್ವೆ ಬಗ್ಗೆ ಒಂಚೂರು ಮಾತಾಡೋಣ. ಈ ಆರ್ಥಿಕ ಸಮೀಕ್ಷೆ ಅಂತಂದರೆ ಏನು ಅಂತ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ತಮಗೆಲ್ಲ ಗೊತ್ತಿರಬೇಕು. ಆರ್ಥಿಕ ಸಮೀಕ್ಷೆ ಅಂತಂದರೆ ಇವಾಗ ನೋಡಿ, ತಮಗೆಲ್ಲ ಗೊತ್ತಿರೋ ಹಾಗೆ ಬಜೆಟ್ ಅಂತಂದರೆ ಇವಾಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ, ಬಜೆಟ್ 2024-25 ಅಂತ ಇದೆ. ಆದರೆ ಆರ್ಥಿಕ ಸಮೀಕ್ಷೆ ಬಂದು ನಿಮಗೆ 2023 ಮತ್ತು 24 ಇದನ್ನು ಆರ್ಥಿಕ ಸಮೀಕ್ಷೆನ ಕೊಟ್ಟಿರ್ತಾರೆ. ಸೊ ಬಜೆಟ್ ಬಂದು ಈಗ ಬರುವಂತಹ ಮುಂದಿನ ಆರ್ಥಿಕ ವರ್ಷ ಏನಿದೆ 2024-25 ಆ ಸಮಯದಲ್ಲಿ ಒಂದು ಆರ್ಥಿಕತೆಗೆ ಬರ್ತಕ್ಕಂತಹ ಲಾಭಗಳೆಷ್ಟು, ಆದಾಯ ಎಷ್ಟು, ಅದರಲ್ಲಿ ಆಗ್ತಕ್ಕಂಥ ಖರ್ಚುಗಳೆಷ್ಟು, ಇದರ ಅಂದಾಜನ್ನು ಮಾಡ್ತೀವಿ ನಾವಿಲ್ಲಿ. ಅದಕ್ಕೆ ನಾವೇನಂತ ಕರಿತೀವಿ, ಬಜೆಟ್ ಅಂತ ಕರಿತೀವಿ. ಆದರೆ ಆರ್ಥಿಕ ಸಮೀಕ್ಷೆ ಅಥವಾ ಎಕನಾಮಿಕ್ ಸರ್ವೆ ಅಂತಂದ್ರೇನು, ಕಳೆದ ಆರ್ಥಿಕ ವರ್ಷದಲ್ಲಿ ಒಂದು ಆರ್ಥಿಕತೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ಆಯಿತಾ, ಅದು ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಿದೆ ಅನ್ನೋದ್ರ ಕುರಿತಾಗಿ ಇದರಲ್ಲಿ ಕೊಟ್ಟಿರ್ತಾರೆ, ಈ ಸಮೀಕ್ಷೆಯಲ್ಲಿ ಕೊಟ್ಟಿರ್ತಾರೆ. ಸೊ ಇವಾಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳು, ಬೇರೆ ಬೇರೆ ಮಿನಿಸ್ಟ್ರಿಗಳು ಅವರು ಏನು ಇನಿಷಿಯೇಟಿವ್ಗಳನ್ನ ತೊಗೊಂಬಂದರು, ಆ ಇನಿಷಿಯೇಟಿವ್ಗಳು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಯಿತು, ಆಮೇಲೆ ತಂದಿರತಕ್ಕಂಥ ಇನಿಷಿಯೇಟಿವ್ಸಲ್ಲಿ ಏನಾದರೂ ನ್ಯೂನತೆಗಳಿದಾವೆ, ಅದನ್ನು ಹೇಗೆ ಸರಿಪಡಿಸ್ಕೋಬೋದು, ಈ ರೀತಿಯಾದಂತಹ ಚರ್ಚೆಯನ್ನು ಮಾಡುವಂತಹ ಒಂದು ಡಾಕ್ಯುಮೆಂಟ್ ಅಂತ ಕರಿಬಹುದು. ಅದಕ್ಕೆ ನಾವೇನಂತ ಕರಿತೀವಿ, ಆರ್ಥಿಕ ಸಮೀಕ್ಷೆ ಅಂತ ಕರಿತೀವಿ. ಸೊ ಈ ನಿಟ್ಟಿನೊಳಗಡೆ ಆರ್ಥಿಕ ಸಮೀಕ್ಷೆ ಹಾಗಾದರೆ ನಮ್ಮ ಸಂವಿಧಾನದಲ್ಲಿ ಇದರ ಬಗ್ಗೆ ಮೆನ್ಷನ್ ಮಾಡಿದಾರಾ ಆರ್ಥಿಕ ಸಮೀಕ್ಷೆ ಬಗ್ಗೆ ಅಂತ ಕೇಳಿದ್ರೆ ಇಲ್ಲ, ಇದು ಸಂವಿಧಾನದಲ್ಲಿ ಎಲ್ಲೂ ಕೂಡ ಇದನ್ನು ಕೊಡಲೇಬೇಕು ಅನ್ನೋ ತರಹ ಮೆನ್ಷನ್ ಮಾಡಿಲ್ಲ. ಆದರೆ ನಾವು 1951ರಿಂದ ಈ ಆರ್ಥಿಕ ಸಮೀಕ್ಷೆಯನ್ನು ಕೊಡ್ತಾ ಬಂದಿದ್ದೀವಿ. ಒಂದು ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನಂತಂದರೆ 1950-51ರ ಬಜೆಟ್ 1950-51ರ ಸಮಯದಲ್ಲಿ ಏನು ಮಾಡ್ತಾ ಇದ್ವಿ, ಈ ಆರ್ಥಿಕ ಸಮೀಕ್ಷೆಯನ್ನು ಬಜೆಟ್ನ ಭಾಗವಾಗಿಯೇ ನಾವೇನು ಮಾಡ್ತಾ ಇದ್ವಿ, ಇದನ್ನು ಪ್ರೆಸೆಂಟ್ ಮಾಡ್ತಾಯಿದ್ರು. ಬಟ್ 1964ರಲ್ಲಿ ಏನಾಯಿತು ಅಂತಂದರೆ ಇದನ್ನು ಬಜೆಟ್ನ ಭಾಗವಾಗಿ ಕೊಡ್ತಾ ಇಲ್ಲ. ಇವಾಗ ಅದನ್ನೇನು ಮಾಡ್ತಾಯಿದ್ವಿ, ಸಪ್ರೇಟಾಗಿ ಕೊಡ್ತೀವಿ. ಅಂತಂದರೆ ಕೇಂದ್ರದಲ್ಲಿ ಇವಾಗ ಬಜೆಟ್ ಮಂಡನೆ ಆಗುವ ಒಂದು ದಿನ ಮುಂಚೆ, ಒನ್ ಡೇ ಬಿಫೋರ್ ನಾವೇನು ಮಾಡ್ತೀವಿ, ಆರ್ಥಿಕ ಸಮೀಕ್ಷೆಯನ್ನು ಕೊಡ್ತೀವಿ. ಇವನ್ ರಾಜ್ಯದಲ್ಲೂ ಕೂಡ ಅಷ್ಟೇ, ಬಜೆಟ್ ಮಂಡನೆ ಮಾಡುವಂಥ ಹಿಂದಿನ ದಿನದಂದು ನಾವೇನು ಮಾಡ್ತೀವಿ, ಆರ್ಥಿಕ ಸಮೀಕ್ಷೆಯನ್ನು ಕೊಡ್ತೀವಿ. ಹಾಗೂ ಇನ್ನೂ ಒಂದು ಗಮನಿಸಬೇಕಾದಂಥ ಅಂಶ ಏನಂತಂದರೆ, ಈ ವರ್ಷ ಅಂದರೆ 2024-25ರಲ್ಲಿ ನಾವು ನೋಡೋದಾದರೆ ಕೇಂದ್ರ ಸರ್ಕಾರದಲ್ಲಿ ಈ ಸರಿ ಬಜೆಟ್ ಮಂಡನೆ ಆಗಿದೆ, ಆದರೆ ಆರ್ಥಿಕ ಸಮೀಕ್ಷೆಯನ್ನು ಬಿಡುಗಡೆ ಮಾಡಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಈ ಸರಿ ಆರ್ಥಿಕ ಸಮೀಕ್ಷೆನ ಬಿಡುಗಡೆ ಮಾಡಿಲ್ಲ. ಈ ಅಂಶ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಕರ್ನಾಟಕದಲ್ಲಿ ಇವಾಗ ಆಲ್ರೆಡಿ ನಮ್ಗೆ ಗೊತ್ತಿರೋ ಹಾಗೆ ಬಜೆಟು ಕೂಡ ಬಂದಿದೆ, ಅದೇ ರೀತಿ ಆರ್ಥಿಕ ಸಮೀಕ್ಷೆ ಕೂಡ ಬಂದಿದೆ. ಬಜೆಟ್ ಮೇಲೆ ಆಲ್ರೆಡಿ ನಾವು ವಿಡಿಯೋಗಳನ್ನ ಮಾಡಿದ್ದೀವಿ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಹೋಗ್ಬಿಟ್ಟು ಆ ವಿಡಿಯೋಸನ್ನ ಕೂಡ ನೋಡ್ಬೋದು. ಈ ಸರಣಿ ನಾನಾಗಲೇ ಹೇಳ್ದಂಗೆ ಆರ್ಥಿಕ ಸಮೀಕ್ಷೆ ಕುರಿತಾಗಿರುತ್ತೆ. ಇನ್ನು ಈ ಆರ್ಥಿಕ ಸಮೀಕ್ಷೆಯನ್ನು ಯಾರು ಸಿದ್ಧಪಡಿಸ್ತಾರೆ ಅಂತ ನಾವು ನೋಡೋದಾದರೆ ಹಣಕಾಸು ಸಚಿವಾಲಯ, ಆಯಿತಾ. ಇದು ಹಣಕಾಸು ಸಚಿವಾಲಯದ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಹಣಕಾಸು ಸಚಿವಾಲಯದ ಒಂದು ವಾರ್ಷಿಕ ದಾಖಲೆ ಅಂತ ಕರಿಬೋದು. ಇದನ್ನು ನಾವು ವಾರ್ಷಿಕ ದಾಖಲೆ ಅಂತ ಕರಿಬೋದು. ಇದರಲ್ಲಿ ಏನಂತಂದರೆ ಆರ್ಥಿಕ ವ್ಯವಹಾರಗಳ ಇಲಾಖೆ, ಆಯಿತಾ, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಅಂತ ಏನು ಕರಿತೀವಿ, ಇದು ಕೂಡ ಮಿನಿಸ್ಟ್ರಿ ಆಫ್ ಫೈನಾನ್ಸಲ್ಲೇ ಬರುವಂಥದ್ದು. ಆರ್ಥಿಕ ವ್ಯವಹಾರಗಳ ಇಲಾಖೆ, ಸೊ ಆರ್ಥಿಕ ವ್ಯವಹಾರಗಳ ಇಲಾಖೆ, ಹಣಕಾಸು ಸಚಿವಾಲಯ, ಇದು ಪ್ರತಿ ವರ್ಷ ಏನು ಮಾಡುತ್ತೆ, ಪ್ರತಿ ವರ್ಷ ಈ ಆರ್ಥಿಕ ಸಮೀಕ್ಷೆಯನ್ನು ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ. ಇನ್ನು ಈ ಆರ್ಥಿಕ ಸಮೀಕ್ಷೆಯನ್ನು ಸಿದ್ಧಪಡಿಸಲಿಕ್ಕೆ ಯಾರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸ್ತಾರೆ ಅಂತ ನೋಡೋದಾದರೆ, ಇದು ಬಂದು ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರು, ಆಯಿತಾ, ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರು ಇರ್ತಾರಲ್ಲ, ಅವರ ಒಂದು ಮಾರ್ಗದರ್ಶನದಲ್ಲಿ ಇದೇನಾಗುತ್ತೆ, ಆರ್ಥಿಕ ಸಮೀಕ್ಷೆಯನ್ನು ಸಿದ್ಧಪಡಿಸ್ತಾರೆ. ಸೊ ಪ್ರಸ್ತುತವಾಗಿ ಯಾರಿದ್ದಾರೆ ಅಂತ ನಾವು ನೋಡೋದಾದರೆ ಅನಂತ ನಾಗೇಶ್ವರನ್ ಅವರು ಏನಿದ್ದಾರೆ ಇವಾಗ ಹಣಕಾಸು ಆರ್ಥಿಕ ಸಲಹೆಗಾರರು ಇದ್ದಾರೆ, ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಈ ಒಂದಿಷ್ಟು ಅಂಶಗಳನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಈ ವಿಡಿಯೋನ ಶುರು ಮಾಡೋಣ. ಸೊ ಈಗ ಆರ್ಥಿಕ ಸಮೀಕ್ಷೆ, ಕರ್ನಾಟಕ ಆರ್ಥಿಕ ಸಮೀಕ್ಷೆ 2023-24 ನಾವು ನೋಡೋದಾದರೆ, ಸೊ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಇದರಲ್ಲಿ 13 ಚಾಪ್ಟರ್ಗಳನ್ನು ಕೊಟ್ಟಿದ್ದಾರೆ. 13 ಚಾಪ್ಟರ್ಗಳನ್ನು
ಅವ್ರೇನು ಮಾಡಿದ್ದಾರೆ ಈ ಆರ್ಥಿಕ ಸಮೀಕ್ಷೆಯಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಈ 13 ಚಾಪ್ಟರ್ಗಳು ನಮ್ಗೆ ಇಂಪಾರ್ಟೆಂಟಾ ಪರೀಕ್ಷಾ ದೃಷ್ಟಿಯಿಂದ, ಅಥವಾ ಈ ಯಾವ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ ಅಂತ ಅನ್ನೋದು ಮೊದಲು ನಮಗೆ ಗೊತ್ತಿರಬೇಕು. ಸೊ ಈ 13 ಚಾಪ್ಟರ್ಗಳನ್ನು ಕೂಡ ನಾವು ನೋಡಬೇಕಾಗತ್ತೆ. ಅದಕ್ಕೂ ಮುಂಚೆ ಒಂದು ಏನು ಮಾಡಿದ್ದಾರೆ, ಅವರು ಸಮರಿಯನ್ನು ಕೊಟ್ಟಿದ್ದಾರೆ ಆಯಿತಾ. ಒಂದು ಸಾರಾಂಶ ಅಂತ ಅಂದ್ಬಿಟ್ಟು ಮೊದಲು ಕೊಟ್ಟಿರ್ತಾರೆ. ಈ ಸಾರಾಂಶವನ್ನು ತುಂಬ ಕ್ಲೀನಾಗಿ ಓದಿ ನೀವು. ಈ ಸಾರಾಂಶ ಅಥವಾ ಸಮರಿಯಲ್ಲಿ ತುಂಬ ಪಾಯಿಂಟ್ಸ್ಗಳು ಡೈರೆಕ್ಟಾಗಿ ಆ್ಯಸ್ ಇಟ್ ಈಸು ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸ್ ಇರುತ್ತೆ. ಸೊ ಈ ಸಾರಾಂಶವನ್ನು ಡೀಟೇಲಾಗಿ ಓದಿ. ಅದಾದಮೇಲೆ ಈ ಉಳಿದಿರತಕ್ಕಂಥ ಈ 13 ಚಾಪ್ಟರ್ಸ್ಗಳೇನಿದ್ದಾವೆ, ಈ 13 ಚಾಪ್ಟರ್ಸ್ಗಳಲ್ಲಿ ಸೆಲೆಕ್ಟಿವ್ ರೀಡಿಂಗ್ ಮಾಡಬೇಕು. ಸೆಲೆಕ್ಟಿವ್ ರೀಡಿಂಗ್ ಅಂದರೆ ಪರೀಕ್ಷಾ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಅನ್ನೋದನ್ನು ಮಾತ್ರ ನಾವು ಓದಿದ್ರೆ ಸಾಕಾಗುತ್ತೆ. ಆ್ಯಂಡ್ ಪರೀಕ್ಷೆಯ ದೃಷ್ಟಿಯಿಂದ ನಾವು ನೋಡೋದಾದರೆ ಕಳೆದ ವರ್ಷ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಕೂಡ ನಾವು ನೋಡೋದಾದರೆ ಬಹಳಷ್ಟು ಪ್ರಶ್ನೆಗಳು ಇಲ್ಲಿ ಏನು ಎಲ್ಲಿಂದ ಬಂದಿದೆ ಅಂತಂದರೆ ಸ್ಕೀಮ್ಸ್ ಆಯಿತಾ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಬೇರೆ ಬೇರೆ ಮಿನಿಸ್ಟ್ರಿಯ ಸ್ಕೀಮ್ಸ್ಗಳನ್ನು ಏನು ಈ ಆರ್ಥಿಕ ಸಮೀಕ್ಷೆಯಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ, ಈ ಸ್ಕೀಮ್ಸ್ಗಳನ್ನು ಡೈರೆಕ್ಟಾಗಿ ಆ್ಯಸ್ ಇಟ್ ಈಸ್ ಪರೀಕ್ಷೆಯಲ್ಲಿ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಆ ದೃಷ್ಟಿಯಿಂದ ನಾವೇನು ಮಾಡೋಣ, ಈ ಆರ್ಥಿಕ ಸಮೀಕ್ಷೆಯ ವಿಡಿಯೋ ಸರಣಿಯನ್ನು ಶುರು ಮಾಡೋಣ. ಸೊ ಆಗಲೇ ಹೇಳ್ದಂಗೆ ಇದು ಮೊದಲನೇ ಚಾಪ್ಟರ್ ಬಂದು ನಿಮಗೆ ಯಾವುದ್ರ ಮೇಲಿದೆ ಅಂತ ನಾವು ನೋಡೋದಾದರೆ, ಮೊದಲನೇ ಚಾಪ್ಟರ್ ಬಂದು ಸ್ಟೇಟ್ ಇನ್ಕಮ್ ಪ್ರೈಸಸ್ ಆ್ಯಂಡ್ ಇನ್ಫ್ಲೇಷನ್. ಸೊ ರಾಜ್ಯದ ಆದಾಯ, ಬೆಲೆಗಳು ಮತ್ತು ಹಣದುಬ್ಬರ ಅಂತ ಕರಿಬೋದು. ಆದಾಯ, ಬೆಲೆಗಳು ಮತ್ತು ಹಣದುಬ್ಬರ. ಸೊ ಈಗ ನಾವು ಈ ಚಾಪ್ಟರ್ ಶುರು ಮಾಡೋದಕ್ಕಿಂತ ಮುಂಚೆ ನಮಗೇನಂತಂದರೆ ಈ ಆದಾಯ ಅಥವಾ ಇನ್ಕಮ್ ಅಂತಂದ್ರೇನು, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಬೆಲೆಗಳು ಅಂತಂದ್ರೇನು, ಅದೇ ರೀತಿ ಹಣದುಬ್ಬರ ಅಂತಂದ್ರೇನು, ಇನ್ಫ್ಲೇಷನ್ ಅಂತಂದ್ರೇನು, ಸೊ ಈ ಎಲ್ಲ ಬೇಸಿಕ್ ಮಾಹಿತಿ ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ನಾನು ಈ ಪಾಠವನ್ನು ಮಾಡ್ತಾನೆ ಮಧ್ಯದಲ್ಲಿ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನ ಕೂಡ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ. ಸೊ ಈಗ ಮೊದಲನೇದಾಗಿ ನಾವು ನೋಡೋದಾದರೆ ಈ ಇಂಟ್ರೊಡಕ್ಷನಲ್ಲಿ ಏನು ಕೊಟ್ಟಿದ್ದಾರೆ, ಈ ಇಂಟ್ರೊಡಕ್ಷನ್ ಒಳಗಡೆ ಕರ್ನಾಟಕ ರಾಜ್ಯದ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಎಲ್ಲಿದೆ, ಅದರ ಜಿಯೋಗ್ರಫಿಕಲ್ ಬೌಂಡ್ರೀಸ್ ಏನು ಆಯಿತಾ, ಅದರ ಜೊತೆಗೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಆಯಿತಾ, ಪಾಪ್ಯುಲೇಷನ್ ಎಷ್ಟಿದೆ, ಪಾಪ್ಯುಲೇಷನಲ್ಲಿ ಇದರ ರ್ಯಾಂಕಿಂಗ್ ಏನಿದೆ ಕರ್ನಾಟಕದ್ದು. ಸೊ ಇದ್ರ ಬಗ್ಗೆ ಅವ್ರು ಮೊದಲನೇದಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಕೂಡ ಡೈರೆಕ್ಟಾಗಿ ಒಂದು ಪ್ರಶ್ನೆ ಬರ್ಬೋದು. ಇಲ್ಲಿ ನಾವು ನೋಡೋದಾದರೆ ನಾರ್ದರ್ನ್ ಬಾರ್ಡರ್ಸ್ ಆಫ್ ಕರ್ನಾಟಕ ಅಂತ ನಾವು ನೋಡೋದಾದರೆ, ಇಲ್ಲಿ ನಾರ್ದರ್ನ್ ಬಾರ್ಡರ್ಸಲ್ಲಿ ಯಾವುದೇ ರಾಜ್ಯಗಳು ಬರುತ್ತೆ, ಮಹಾರಾಷ್ಟ್ರ ಮತ್ತು ಗೋವಾ. ಅದೇ ರೀತಿ ಈಸ್ಟರ್ನ್ ಬಾರ್ಡರ್ ನಾವು ನೋಡೋದಾದರೆ ಆಂಧ್ರ ಮತ್ತು ತೆಲಂಗಾಣ. ಅದೇ ರೀತಿ ಸದರ್ನ್ ಬಾರ್ಡರ್ ದಕ್ಷಿಣಕ್ಕೆ ನಾವು ನೋಡೋದಾದರೆ ತಮಿಳುನಾಡು ಮತ್ತು ಕೇರಳ, ಹಾಗೂ ವೆಸ್ಟರ್ನ್ ಬಾರ್ಡರ್ ನಾವು ನೋಡೋದಾದರೆ ಅಲ್ಲಿ ಅರೇಬಿಯನ್ ಸಿ ಬರುವಂಥದ್ದು. ಇನ್ನು ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತಂದರೆ 1,91,791 ಚದರ ಕಿಲೋಮೀಟರ್ಗಳು, ಸ್ಕ್ವೇರ್ ಕಿಲೋಮೀಟರ್ಸು. ಇಷ್ಟು ಏನಂತಂದರೆ ಕರ್ನಾಟಕಕ್ಕೆ ಇರತಕ್ಕಂಥ ವಿಸ್ತೀರ್ಣ. ಇದು ಭಾರತದ ಒಟ್ಟು ವಿಸ್ತೀರ್ಣದ ಎಷ್ಟು ಭಾಗ ಅಂತ ನಾವು ನೋಡೋದಾದರೆ ಎಷ್ಟು ಪ್ರತಿಶತ, 5.83% ಆಗಿದೆ. ಇನ್ನು ಪಾಪ್ಯುಲೇಷನ್ ನಾವು ನೋಡೋದಾದರೆ 2011ರ ಸೆನ್ಸಸ್ ಪ್ರಕಾರ ಇದು. ಸೊ ಇಷ್ಟು ನಮ್ಮದು ಏನಿದೆ ಪಾಪ್ಯುಲೇಷನ್ ಇರುವಂಥದ್ದು. ಸೊ ಇದು ಪಾಪ್ಯುಲೇಷನ್ ವೈಸ್ ಕೂಡ ನಾವು ನೋಡೋದಾದರೆ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು 5.05% ಕರ್ನಾಟಕದಲ್ಲಿ ಜನ ಇದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಅವ್ರು ಕೊಟ್ಟಿದ್ದಾರೆ. ಆಮೇಲೆ ಇನ್ ಟರ್ಮ್ಸ್ ಆಫ್ ಅರ್ಬನೈಸೇಷನ್ ಅಂದರೆ ನಗರೀಕರಣವನ್ನು ನಾವು ನೋಡೋದಾದರೆ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡೋದಾದರೆ ನಗರೀಕರಣದ ದೃಷ್ಟಿಯಿಂದ ಕರ್ನಾಟಕದಲ್ಲಿ 4.68% ನಗರೀಕರಣ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಇವರು. ಹೆಚ್ಚಾಗಿದೆ ಅಂತ ಹೇಳಿದ್ರೆ ಕಳೆದ 10 ವರ್ಷಗಳಲ್ಲಿ ಆಯಿತಾ. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಜನಸಂಖ್ಯೆ ಹಾಗೂ ನಗರ ಪ್ರದೇಶದಲ್ಲಿ ಇರತಕ್ಕಂತಹ ಜನಸಂಖ್ಯೆ ಎಷ್ಟಿದೆ ಅಂತ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಸೊ ಮೊದಲನೇದಾಗಿ ಗ್ರಾಮೀಣ ಪ್ರದೇಶದಲ್ಲಿ 61% ಜನ ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ, ಹಾಗೂ ನಗರ ಪ್ರದೇಶಗಳಲ್ಲಿ 38.6% ಜನರು ಅರ್ಬನ್ ಏರಿಯಾದಲ್ಲಿ ಇರುವಂಥದ್ದನ್ನು ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದೊಂದು ಬೇಸಿಕ್ ಡೀಟೇಲ್ಸ್ ಅಬೌಟ್ ಕರ್ನಾಟಕ. ಅದಾದಮೇಲೆ ನೆಕ್ಸ್ಟ್ ಡೈರೆಕ್ಟಾಗಿ ಅವರು ಯಾವುದರ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಯಿತಾ. ಮೊದಲನೇದಾಗಿ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ರಾಜ್ಯದ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿಬೋದು ನಾವು. ರಾಜ್ಯದ ಉತ್ಪನ್ನ ಆಯಿತಾ, ಒಟ್ಟು ರಾಜ್ಯದ ಉತ್ಪನ್ನ ಅಥವಾ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಇವಾಗ ಹೇಗೆ ಭಾರತಕ್ಕೆ ನಾವು GDP ಅಂತ ಕರಿತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ, ಅದೇ ರೀತಿ ಒಂದು ರಾಜ್ಯದ ಉತ್ಪನ್ನವನ್ನು ನಾವು ಹೇಳಬೇಕಾದ್ರೆ ಅವಾಗೇನಂತ ಕರಿತೀವಿ, GSDP ಅಂತ ಕರಿತೀವಿ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವು ಇಲ್ಲಿ ಕರಿತೀವಿ. ಓಕೆನಾ. ಸೊ ಇದ್ರ ಬಗ್ಗೆ ಏನು ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ. ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಂದರೆ ಏನು ಹಾಗಾದರೆ? ಸೊ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಂದರೆ ಒಂದು ವರ್ಷದ ಒಳಗಡೆ ಒಂದು ಗಡಿಯ ಭಾಗ ಅಂತ ಏನು ಕರಿತೀವಿ, ರಾಜ್ಯದ ಭೌಗೋಳಿಕ ಗಡಿ ಆಯಿತಾ. ಒಂದು ವರ್ಷದ ಅವಧಿ ಅಥವಾ ಒಂದು ಗಿವನ್ ಪೀರಿಯಡ್ ಆಫ್ ಟೈಮ್, ಯೂಶುವಲಿ ಒಂದು ವರ್ಷ ಅಂತ, ಒಂದು ವರ್ಷದ ಅವಧಿಯಲ್ಲಿ ರಾಜ್ಯದ ಗಡಿ
ಆಯಿತಾ, ರಾಜ್ಯದ ಗಡಿ ಭಾಗದ ಒಳಗಡೆ ಎಷ್ಟು ಆರ್ಥಿಕ ಮೌಲ್ಯದ ಸರಕು ಮತ್ತು ಸಾಗಾಣಿಕೆಗಳು ಅಥವಾ ಸರಕು ಮತ್ತು ಸೇವೆಗಳು ಅಂತ ಏನಂತ ಕರಿತೀವಿ, ಅದರ ಒಟ್ಟು ಆರ್ಥಿಕ ಮೌಲ್ಯ ಎಷ್ಟು ಉತ್ಪನ್ನ ಆಗಿದೆ ಒಂದು ವರ್ಷದಲ್ಲಿ ಒಂದು ರಾಜ್ಯದ ಗಡಿ ಭಾಗದೊಳಗಡೆ ಅಂತ ಅನ್ನೋದನ್ನು ನಾವು ನೋಡ್ತೀವಿ. ಅಂದರೆ ವಿದಿನ್ ಅ ಸ್ಟೇಟ್ ಬೌಂಡ್ರಿಯಲ್ಲಿ ವಿದಿನ್ ಅ ಗಿವನ್ ಸ್ಪೆಸಿಫಿಕ್ ಪೀರಿಯಡ್ ದ ಟೋಟಲ್ ಎಕನಾಮಿಕ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್, ಇದಕ್ಕೆ ನಾವೇನಂತ ಕರಿತೀವಿ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಇದು ಮೂರು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ರಾಜ್ಯದ ಗಡಿ ಒಳಗಡೆ ಅಂತ ನಾವು ಹೇಳಬೇಕಾದ್ರೆ ಇದು ಭಾರತೀಯರಿಂದನೂ ಪ್ರೊಡಕ್ಷನ್ ಆಗಿರೋದಾಗಿರ್ಬೋದು ಅಥವಾ ವಿದೇಶಿಯರು ಭಾರತದಲ್ಲಿದ್ದವರು ಅವರು ಕೂಡ ಪ್ರೊಡ್ಯೂಸ್ ಮಾಡಿರೋದಾಗಿರ್ಬೋದು. ಸೊ ಅದು ಎರಡೂ ಕೂಡ ಇಲ್ಲಿ ಸೇರ್ಪಡೆ ಆಗಿರುತ್ತೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಓವರ್ ವ್ಯೂ ಫಾರ್ 2023 ಆ್ಯಂಡ್ 24 ಅಂದರೆ 2023-24 ರಾಜ್ಯದ ಒಟ್ಟು ದೇಶೀಯ ಉತ್ಪನ್ನದ ಅವಲೋಕನ ಅಂತ ನಾವು ಇಲ್ಲಿ ನೋಡಬಹುದು. ಸೊ ಇದ್ರ ಕುರಿತಾಗಿ ಮಾತಾಡೋಣ. ಮೊದಲನೇದಾಗಿ ಏನಂತಂದರೆ GDP ಅಥವಾ GSDP ಅಂತ ನಾವೇನು ಕರಿತೀವಿ, ಇದನ್ನು GDP ಅಥವಾ GSDP ಅಂತ ಏನು ಕರಿತೀವಿ, ಇದನ್ನು ನಾವು ಎರಡು ರೀತಿಯಾಗಿ ನೋಡ್ಬೋದು. ಒಂದು GDP ಆರ್ GSDP ಅಟ್ ಕಾನ್ಸ್ಟಂಟ್ ಪ್ರೈಸಸ್ ಅಂತ ಕರಿತೀವಿ, ಕಾನ್ಸ್ಟಂಟ್ ಪ್ರೈಸಸ್. ಇನ್ನೊಂದು ಅಟ್ ಕರೆಂಟ್ ಪ್ರೈಸಸ್ ಅಂತ ಕರಿತೀವಿ, ಅಟ್ ಕರೆಂಟ್ ಪ್ರೈಸಸ್. ಅಂದರೆ ಇವಾಗ ನಾವು ಇಲ್ಲಿ ಕಾನ್ಸ್ಟಂಟ್ ಪ್ರೈಸಸ್, ಕರೆಂಟ್ ಪ್ರೈಸಸ್ ಅಂತಂದರೆ ಕಾನ್ಸ್ಟಂಟ್ ಅಂತಂದರೆ ಸ್ಥಿರ ಬೆಲೆಗಳು ಅಂತ ಕರಿತೀವಿ, ಸ್ಥಿರ ಬೆಲೆಗಳು. ಆ್ಯಂಡ್ ಕರೆಂಟ್ ಪ್ರೈಸಸ್ ಅಂತಂದರೆ ಪ್ರಸ್ತುತ ಬೆಲೆಗಳು ಅಂತ ಕರಿತೀವಿ, ಪ್ರಸ್ತುತ ಬೆಲೆಗಳು. ಸೊ ಈಗ ಕಾನ್ಸ್ಟಂಟ್ ಪ್ರೈಸಸ್ ಮತ್ತು ಕರೆಂಟ್ ಪ್ರೈಸಸ್ ಅಂತ ನಾವು ನೋಡೋದಾದರೆ, ಇವಾಗ ಕಾನ್ಸ್ಟಂಟ್ ಪ್ರೈಸ್ ಉದಾಹರಣೆಗೆ ಈಗ ಒಂದು ವರ್ಷವನ್ನು ನಾವೇನಂತ ತೊಗೊಂಡಿರ್ತೀವಿ, ಬೇಸ್ ಇಯರ್ ಅಥವಾ ಮೂಲ ವರ್ಷ ಅಂತ ತೊಗೊಂಡಿರ್ತೀವಿ. ಈ ಬೇಸ್ ಇಯರ್ ಅಥವಾ ಮೂಲ ವರ್ಷ ಏನಿರುತ್ತೆ ಇದಕ್ಕೆ ಕಂಪೇರ್ ಮಾಡಿಬಿಟ್ಟು ನಾವು ಬೇರೆ ವರ್ಷಗಳಲ್ಲಿ ಬೆಳವಣಿಗೆ ಹೆಚ್ಚಾಗ್ತಿದೆಯಾ ಕಮ್ಮಿ ಆಗ್ತಿದೆಯಾ ಅಂತ ಅನ್ನೋದನ್ನು ನಾವು ನಿರ್ಧಾರವನ್ನು ಮಾಡ್ತೀವಿ. ಇನ್ನು ಈ ಕರೆಂಟ್ ಪ್ರೈಸಸ್ಸಲ್ಲಿ ನಾವೇನು ಮಾಡಿರ್ತೀವಿ ಅಂತಂದರೆ ಇನ್ಫ್ಲೇಷನನ್ನು ಗಣನೆಗೆ ತೆಗೆದುಕೊಂಡಿರಲ್ಲ. ಅಂತಂದರೆ ಇನ್ಫ್ಲೇಷನನ್ನು ಇಲ್ಲಿ ನಾವು ಸಬ್ಸ್ಟ್ರಾಕ್ಟ್ ಮಾಡಿರಲ್ಲ, ಹಣದುಬ್ಬರವನ್ನು ಇಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿರಲ್ಲ. ಆದರೆ ಕಾನ್ಸ್ಟಂಟ್ ಪ್ರೈಸಸ್ಸಲ್ಲಿ ಇದನ್ನು ನಾವೇನು ಮಾಡಿರ್ತೀವಿ, ಗಣನೆಗೆ ತೆಗೆದುಕೊಂಡಿರ್ತೀವಿ ಹಾಗೂ ಇಲ್ಲಿ ಅದನ್ನು ಸಬ್ಸ್ಟ್ರಾಕ್ಟ್ ಮಾಡಿರ್ತೀವಿ. ಉದಾಹರಣೆಗೆ ಈಗ ನಾವು ಇದರ ರಿಲೇಷನ್ ನೋಡೋದಾದರೆ ಕರೆಂಟ್ ಪ್ರೈಸಸ್ ಅಂತ ಏನಿರುತ್ತೆ, ಪ್ರಸ್ತುತ ಬೆಲೆಗಳು, ಅದರಲ್ಲಿ ನಾವು ಇನ್ಫ್ಲೇಷನ್ ಅಥವಾ ಹಣದುಬ್ಬರವನ್ನು ನಾವೇನಾದರೂ ಅದರಿಂದ ಕಳೆದ್ರೆ ನಮಗವಾಗ ಏನು ಸಿಗುತ್ತೆ, ಕಾನ್ಸ್ಟಂಟ್ ಪ್ರೈಸಸ್ ಸಿಗುತ್ತೆ, ಕಾನ್ಸ್ಟಂಟ್ ಪ್ರೈಸಸ್ ಸಿಗುವಂಥದ್ದು. ಇನ್ನು ಬೇಸ್ ಇಯರ್, ಈಗ ಭಾರತದಲ್ಲಿ ನಾವು GDPಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನು ಬೇಸ್ ಇಯರನ್ನು ಯೂಸ್ ಮಾಡ್ತಿದ್ದೀವಿ ಅಂತಂದರೆ 2011-12 ನಾವು ಆಸ್ ಬೇಸ್ ಇಯರ್ ಯೂಸ್ ಮಾಡಿಕೊಂಡು ಈ GDP ಮತ್ತು GSDPಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಂಥದ್ದಿದೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಮಾಹಿತಿ ಏನಂತಂದರೆ, ಇವಾಗ ಕರ್ನಾಟಕ ಅಡ್ವಾನ್ಸ್ಡ್ ಎಸ್ಟಿಮೇಟ್ ಫಾರ್ 2023-24 ಏನು ಅಂದಾಜಿಸಲಾಗಿದೆ ಅಂತಂದರೆ, ಕರ್ನಾಟಕದ ಒಟ್ಟು ಉತ್ಪನ್ನ, ರಾಜ್ಯದ ಒಟ್ಟು ಉತ್ಪನ್ನ ಏನಿದೆ ಅದು ಎರಡು ಬೆಲೆಗಳಲ್ಲಿ ಕೊಟ್ಟಿದ್ದಾರೆ. ನಾನಾಗಲಿ ಒಂದು ಕರೆಂಟ್ ಪ್ರೈಸಸ್ ಅಂದರೆ ಪ್ರಸ್ತುತ ಬೆಲೆಗಳಲ್ಲಿ ಇದೆಷ್ಟಿದೆ ಅಂತಂದರೆ 25,733 ಕೋಟಿ, 25,733 ಕೋಟಿಗಳಷ್ಟಿದೆ. ಇದು ಯಾವ ಬೆಲೆ ನಾನು ಹೇಳ್ತಾ ಇರೋದು, ಕರೆಂಟ್ ಪ್ರೈಸಸ್, ಆಯಿತಾ, ಪ್ರಸ್ತುತ ಬೆಲೆಗಳಲ್ಲಿ ಇಷ್ಟಿರುವಂಥದ್ದು. ಇನ್ನು ಇದು ಪ್ರಸ್ತುತ ಬೆಲೆಗಳಲ್ಲಿ ಯಾವ ರೇಟಲ್ಲಿ ಅಂದರೆ ಎಷ್ಟು ಬೆಳವಣಿಗೆ ಆಗುತ್ತೆ ಅಂತ ಅನ್ನೋದನ್ನು ಊಹಿಸಿದ್ದಾರೆ ಅಂತ ಅನ್ನೋದನ್ನು ಕೂಡ ನೋಡಬೇಕು. ಇಲ್ಲಿ ಅವ್ರು ಹೇಳೋ ಪ್ರಕಾರ ಏನಂತಂದರೆ ಅಟ್ ಕರೆಂಟ್ ಪ್ರೈಸಸ್ಸಲ್ಲಿ 10% 10.2% ಅಷ್ಟು ಏನಾಗುತ್ತೆ, ಇದು ಬೆಳವಣಿಗೆ ಆಗುತ್ತೆ ಅಟ್ ಕರೆಂಟ್ ಪ್ರೈಸಸ್ಸಲ್ಲಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ನಾವು ಕಾನ್ಸ್ಟಂಟ್ ಪ್ರೈಸಸ್ಸನ್ನು ನೋಡೋದಾದರೆ ಕರ್ನಾಟಕದ ಒಟ್ಟು GSDP ಎಷ್ಟಿರುತ್ತೆ ಹಾಗಾದರೆ 14,23,229 ಕೋಟಿಗಳಷ್ಟು. ಆ್ಯಂಡ್ ಇದು ಎಷ್ಟು ಬೆಳವಣಿಗೆ ಆಗುತ್ತೆ, ಸ್ಥಿರ ಬೆಲೆಗಳಲ್ಲಿ ಎಷ್ಟು ಬೆಳವಣಿಗೆ ಆಗುತ್ತೆ ಅಂದರೆ 6.6% ಇದು ಬೆಳವಣಿಗೆಯನ್ನು ಕಾಣಲಿಕ್ಕಿದೆ ಅಂತ ಅಂದಾಜಿಸಲಾಗಿದೆ. ಇನ್ನು ನೆಕ್ಸ್ಟ್ ಹೆಡಿಂಗ್ ನಾವು ನೋಡೋದಾದರೆ ಕಂಪ್ಯಾರಿಸನ್ ಆಫ್ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆ್ಯಂಡ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕರ್ನಾಟಕ ರಾಜ್ಯ ಮತ್ತು ಭಾರತದ ಒಟ್ಟು ಉತ್ಪನ್ನ ಏನಿದೆ ಅದರ ಹೋಲಿಕೆಯನ್ನು ಮಾಡಲಾಗಿದೆ, ಆಯಿತಾ, ಅದರ ಹೋಲಿಕೆಯನ್ನು ಮಾಡಲಾಗಿದೆ. ಸೊ ಈಗ ಮೊದಲನೇದಾಗಿ ಅವ್ರು ಏನು ಕೊಟ್ಟಿದ್ದಾರೆ ಅಂತಂದರೆ ಎರಡು ಪ್ರೈಸಸ್ಗಳಲ್ಲಿ ಅಂದರೆ ಕಾನ್ಸ್ಟಂಟ್ ಪ್ರೈಸಸ್ ಮತ್ತು ಕರೆಂಟ್ ಪ್ರೈಸಸ್ಗಳಲ್ಲಿ ಹೋಲಿಕೆಯನ್ನು ಮಾಡಿದ್ದಾರೆ. ಮೊದಲನೇದಾಗಿ ಕಾನ್ಸ್ಟಂಟ್ ಪ್ರೈಸಸ್ ಅಥವಾ ಸ್ಥಿರ ಬೆಲೆಗಳಲ್ಲಿ ಏನು ಹೋಲಿಕೆ ಮಾಡಿದ್ದಾರೆ ಅಂತ ನೋಡಿ. ಈ ಸ್ಥಿರ ಬೆಲೆಗಳಲ್ಲಿ ನಾವು ನೋಡೋದಾದರೆ ಕರ್ನಾಟಕದ ಆರ್ಥಿಕ ಬೆಳವಣಿಗೆ ಎಷ್ಟಾಗುತ್ತೆ ಅಂತ ಅಂದಾಜಿಸಲಾಗಿದೆ, 6.6% ಬೆಳವಣಿಗೆ ಆಗುತ್ತೆ ಅಂತ ಅಂದಾಜಿಸಲಾಗಿದೆ. ಅದೇ ರೀತಿ ರಾಷ್ಟ್ರದ ಒಟ್ಟು ಆರ್ಥಿಕತೆಯನ್ನು ನಾವು ನೋಡೋದಾದರೆ ಈ ಕಾನ್ಸ್ಟಂಟ್ ಪ್ರೈಸಸ್ಸಲ್ಲಿ ಅಂದರೆ ಸ್ಥಿರ ಬೆಲೆಗಳಲ್ಲಿ ಸುಮಾರು 7.3% ಇದು ಬೆಳವಣಿಗೆ ಹೊಂದಲಿದೆ. ಇವಾಗ ನಾವು ಉದಾಹರಣೆಗೆ ನಾವು ನೋಡೋದ್ರೆ ಸ್ಥಿರ ಬೆಲೆಗಳಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಏನಾಗುತ್ತೆ, ಕರ್ನಾಟಕದ ಆರ್ಥಿಕ ಬೆಳವಣಿಗೆಗಿಂತ ಹೆಚ್ಚಾಗುತ್ತೆ ಅನ್ನೋದನ್ನು ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ನೆಕ್ಸ್ಟ್ ಇವರು ಏನು ಕೊಡ್ತಾರೆ, ಕರೆಂಟ್ ಪ್ರೈಸಸ್ ಅಂದರೆ ಪ್ರಸ್ತುತ ಬೆಲೆಗಳಲ್ಲಿ ನಾವು ನೋಡೋದಾದರೆ
ಕರ್ನಾಟಕದ ಆರ್ಥಿಕ ಬೆಳವಣಿಗೆ ಎಷ್ಟು ಶೇಕಡ 10.2% ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಭಾರತದ ಆರ್ಥಿಕತೆಯನ್ನು ನಾವು ನೋಡೋದಾದರೆ ಅದು ಸುಮಾರು 8.9%. ಅಂದರೆ ಇವಾಗ ಪ್ರಸ್ತುತ ಬೆಲೆಗಳು ಅಂತ ನಾವು ನೋಡಿದ್ರೆ ಪ್ರಸ್ತುತ ಬೆಲೆಗಳಲ್ಲಿ ಏನಾಗುತ್ತೆ, ಕರ್ನಾಟಕದ ಆರ್ಥಿಕ ಬೆಳವಣಿಗೆ ಜಾಸ್ತಿ ಇದೆ ಕಂಪೇರ್ ಟು ಭಾರತದ ಆರ್ಥಿಕ ಬೆಳವಣಿಗೆ. ಸೊ ಈ ಎರಡು ಮಾಹಿತಿಯನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಆ್ಯಂಡ್ ಮುಂದೆ ಅದೇ ರೀತಿ ಇಲ್ಲಿ ಒಂದು ಟೇಬಲನ್ನು ಕೊಟ್ಟಿದ್ದಾರೆ. ಈ ಟೇಬಲಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ, ಆ್ಯನ್ಯುವಲ್ ಗ್ರೋತ್ ಆಫ್ GSDP ಆ್ಯಂಡ್ GDP ಅಟ್ ಕಾನ್ಸ್ಟೆಂಟ್ ಪ್ರೈಸಸ್. ಅಂದರೆ ಸ್ಥಿರ ಬೆಲೆಗಳಲ್ಲಿ ನಾವು ನೋಡೋದಾದರೆ ಭಾರತದ ಆರ್ಥಿಕತೆ ಹೇಗೆ ಬೆಳವಣಿಗೆ ಆಗ್ತಾ ಹೋಗ್ತಾ ಇದೆ, ಅದೇ ರೀತಿ ಕರ್ನಾಟಕದ ಆರ್ಥಿಕ ಬೆಳವಣಿಗೆ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದು ನಾನು ಮುಂಚೆ ಕೂಡ ಬಜೆಟ್ ವಿಡಿಯೋದಲ್ಲಿ ಹೇಳಬೇಕಾದ್ರೂ ಕೂಡ ಹೇಳಿದ್ದೆ, ಟ್ರೆಂಡ್ ಅನಾಲಿಸಿಸ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿದ್ದೆ. ಇವಾಗ ಉದಾಹರಣೆಗೆ ಇಲ್ಲಿ ನೋಡಿ, ಟ್ರೆಂಡ್ ಯಾವ ರೀತಿ ಇದೆ. ಕಳೆದ 10 ವರ್ಷ ಅಥವಾ ಕಳೆದ 2013ರಿಂದ ನಾವು 23ರವರೆಗೂ ನೋಡೋದಾದರೆ ಕಳೆದ 10 ವರ್ಷಗಳಲ್ಲಿ ಕರ್ನಾಟಕದ GSDP ಅಂದರೆ ಕರ್ನಾಟಕದ ಒಟ್ಟು ಉತ್ಪನ್ನ ಕನ್ಸಿಸ್ಟೆಂಟಾಗಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತ ಅನ್ನೋ ಥರ ಸ್ಟೇಟ್ಮೆಂಟ್ಗಳನ್ನೆಲ್ಲ ಕೊಡ್ಬೋದು. ಇಲ್ಲಿ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಟ್ರೆಂಡ್ ನಮಗೆ ಯಾವುದೇ ರೀತಿ ಕಾಣಲ್ಲ. ಯಾಕಂತಂದರೆ ಈಗ 9.6 ಇತ್ತು, 6.2 ಆಯಿತು, ಇದೇ ರೀತಿ 11, 13 ಆಗಿದೆ. ಸೊ ಅತಿ ಹೆಚ್ಚು ಅಂತಂದರೆ 2016-17ರಲ್ಲಿ ಸುಮಾರು 13.3ರಷ್ಟು ಬೆಳವಣಿಗೆಯನ್ನು ಹೊಂದಿದೆ ಇದು. ಅದೇ ರೀತಿ ಕೋವಿಡ್ನಂಥ ಸಮಯದಲ್ಲಿ 2020-21ರ ಸಮಯದಲ್ಲಿ -2.3ರಷ್ಟು ಕೂಡ ಇದು ಬೆಳವಣಿಗೆ ಕುಂಠಿತವಾಗಿರೋದನ್ನು ಕೂಡ ನಾವು ಕಾಣಬಹುದು. ಅದೇ ರೀತಿ ಇವರು 2023-24ಕ್ಕೆ ಅಂದಾಜಿಸಲಾಗಿರೋದೆಷ್ಟು 6.6% ಅಂತ. ಆದರೆ ಕಳೆದ 3 ವರ್ಷಗಳಲ್ಲಿ ನಾವು ನೋಡೋದಾದರೆ ಕನ್ಸಿಸ್ಟೆಂಟ್ಲಿ ಇದು ಡಿಕ್ರೀಸ್ ಆಗ್ತಾಯಿದೆ. 9.8%, ಅದೇ ರೀತಿ 8.1 ಹಾಗೂ 6.6. ಕಳೆದ 3 ವರ್ಷಗಳಲ್ಲಿ ನಾವು ನೋಡೋದಾದರೆ ಈ ಗ್ರೋತ್ ರೇಟ್ ಏನಾಗ್ತಾಯಿದೆ, ಫಾಲ್ ಆಗ್ತಾಯಿದೆ. ಅದೇ ರೀತಿ ಇವರು ಕಂಪ್ಯಾರಿಟಿವ್ಲಿ ಏನು ಕೊಟ್ಟಿದ್ದಾರೆ, ಒಂದು ಭಾರತದ ಆರ್ಥಿಕತೆ ಬಗ್ಗೆ ಕೂಡ ಕೊಟ್ಟಿದ್ದಾರೆ, ಭಾರತದ GDPಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಭಾರತದ GDP ನಾವು ನೋಡೋದಾದರೆ ಕಳೆದ 10 ವರ್ಷಗಳಲ್ಲಿ ಕನ್ಸಿಸ್ಟೆಂಟಾಗಿ ಇನ್ಕ್ರೀಸ್ ಆಗೋದು ಅಥವಾ ಡಿಕ್ರೀಸ್ ಆಗುವಂಥ ಟ್ರೆಂಡ್ ನಮಗಿಲ್ಲಿ ಕಾಣಲ್ಲ. ಇದು ಕೂಡ ಫ್ಲಕ್ಚುಯೇಟಿಂಗ್ ಆಗ್ತಾ ಇದೆ. ಆ್ಯಂಡ್ ಇಲ್ಲೂ ಕೂಡ ನಾವು ಕೋವಿಡ್ನಂತಹ ಸಮಯದಲ್ಲಿ ನಾವು ನೋಡೋದಾದರೆ -5.8% ನೆಗೆಟಿವ್ ಗ್ರೋತನ್ನು ಇದು ತೋರಿಸುತ್ತೆ. ಆ್ಯಂಡ್ ಅತಿ ಹೆಚ್ಚು ಕಳೆದ 10 ವರ್ಷಗಳಲ್ಲಿ ನಾವು ನೋಡೋದಾದರೆ ಅತಿ ಹೆಚ್ಚು ಭಾರತದ ಆರ್ಥಿಕತೆ ಕೂಡ 2016-17ರಲ್ಲೇ 8.3% ಬೆಳವಣಿಗೆಯನ್ನು ಇದು ಕೂಡ ತೋರಿಸಿದೆ. ಆ್ಯಂಡ್ ಈಗ ಕಳೆದ 3 ವರ್ಷಗಳಲ್ಲಿ ನೋಡೋದಾದರೆ 9.1%, ಅದೇ ರೀತಿ 7.2% ಆ್ಯಂಡ್ 7.3% ಇದು ಆರ್ಥಿಕ ಬೆಳವಣಿಗೆಯನ್ನು ತೋರಿಸ್ತಾ ಇದೆ. ಸೊ ಹೀಗೆ ಭಾರತ ಮತ್ತು ಕರ್ನಾಟಕದ ಆರ್ಥಿಕ ಬೆಳವಣಿಗೆ ಕಳೆದ 10 ವರ್ಷಗಳಲ್ಲಿ ಟ್ರೆಂಡ್ ಯಾವ ರೀತಿ ಇದೆ ಅಂತ ಅನ್ನೋದ್ರ ಬೇಸಿಸ್ ಮೇಲೆ ಕೂಡ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ. ಇನ್ನು ಮುಂದೆ ಇನ್ನೂ ಒಂದು ಟೇಬಲನ್ನು ಕೊಟ್ಟಿದ್ದಾರೆ. ಇನ್ನೊಂದು ಟೇಬಲಲ್ಲಿ ಏನಂತಂದರೆ ಇದು ಕರೆಂಟ್ ಪ್ರೈಸಲ್ಲಿ ಅವ್ರು ಕೇಳಿದರೆ ಪ್ರಾಬಬ್ಲಿ ಕಾನ್ಸ್ಟೆಂಟ್ ಪ್ರೈಸಲ್ಲಿ ಕೇಳಬಹುದು, ಸ್ಥಿರ ಬೆಲೆಗಳಲ್ಲಿ ಕೇಳಬಹುದು. ಕರೆಂಟ್ ಪ್ರೈಸಲ್ಲಿ ಕೇಳುವಂಥ ಚಾನ್ಸಸ್ ಕೂಡ ಕಡಿಮೆ ಇದೆ. ಸೊ ಕರೆಂಟ್ ಪ್ರೈಸಲ್ಲಿ ಕೂಡ ನೀವು ಕಳೆದ ರೀಸೆಂಟ್ ಇಯರ್ಸ್ ಟ್ರೆಂಡ್ ನಾವು ನೋಡೋದಾದರೆ ಕರ್ನಾಟಕದ ಆರ್ಥಿಕತೆಯಲ್ಲಿ ಇವಾಗ ಕಳೆದ 3-4 ವರ್ಷಗಳಲ್ಲಿ ಕಳೆದ 3 ವರ್ಷಗಳಲ್ಲಿ ನಾವು ನೋಡೋದಾದ್ರೆ ಇಲ್ಲೂ ಕೂಡ ಗ್ರೋತ್ ರೇಟ್ ಏನಾಗ್ತಾಯಿದೆ, ಕಡಿಮೆನೇ ಆಗ್ತಾಯಿದೆ. ಆಯಿತಾ, 20% ಇದ್ದಿದ್ದು 14 ಆಗಿದೆ, ಆಮೇಲೆ 10% ಆಗಿದೆ ಕಳೆದ 3 ವರ್ಷಗಳಲ್ಲಿ. ಆ್ಯಂಡ್ ಅತಿ ಹೆಚ್ಚು ಬೆಳವಣಿಗೆ ಇದು ಹೊಂದಿರೋದು ಎಲ್ಲಿ ತೋರಿಸುತ್ತೆ ಅಂತಂದರೆ 2021-22ರಲ್ಲಿ 20.5%ನಷ್ಟು ತೋರಿಸ್ತಾ ಇದೆ. ಸೊ ಇಷ್ಟು ಮಾಹಿತಿಯಲ್ಲಿ ನೋಡಬೇಕಾಗುತ್ತೆ. ಅದೇ ರೀತಿ ಮುಂದೆ ಕಂಪ್ಯಾರಿಸನ್ ಬಿಟ್ವೀನ್ ಅಡ್ವಾನ್ಸ್ಡ್ ಎಸ್ಟಿಮೇಟ್ ಆಫ್ 2023-24 ಆ್ಯಂಡ್ ಫಸ್ಟ್ ರಿವೈಸ್ಡ್ ಎಸ್ಟಿಮೇಟ್. ಇವಾಗ ನಾವು ಬಜೆಟ್ಟು ಮತ್ತು ಎಕನಾಮಿಕ್ ಸರ್ವೆ ಈ ಡಾಕ್ಯುಮೆಂಟ್ಗಳನ್ನು ಓದಬೇಕಾದ್ರೆ ಕೆಲವೊಂದು ಬೇಸಿಕ್ ಟರ್ಮಿನಾಲಜಿಗಳ ಬಗ್ಗೆ ಐಡಿಯಾ ಇರಬೇಕಾಗುತ್ತೆ ನಮಗೆ. ಆಯಿತಾ, ಏನು ಬೇಸಿಕ್ ಟರ್ಮಿನಾಲಜಿಗಳ ಐಡಿಯಾ ಏನಂತಂದರೆ, ಇವಾಗ ಅಡ್ವಾನ್ಸ್ಡ್ ಎಸ್ಟಿಮೇಟ್ ಅಂತಂದ್ರೆ ಏನು ಅಂದರೆ ಕನ್ನಡದಲ್ಲಿ ಏನಂತ ಕರಿತೀವಿ ನಾವೀಗ ಮುಂಗಡ ಅಂದಾಜುಗಳು ಅಂತ ಕರಿತೀವಿ. ಅಡ್ವಾನ್ಸ್ ಎಸ್ಟಿಮೇಟ್ಗೆ ಮುಂಗಡ ಅಂದಾಜುಗಳು. ಅದೇ ರೀತಿ ರಿವೈಸ್ಡ್ ಎಸ್ಟಿಮೇಟ್ ಅಂತ ಯಾವುದು ಕರಿತೀವಿ ನಾವು, ಪರಿಷ್ಕೃತ ಅಂದಾಜುಗಳು ಅಂತ ಕೂಡ ಕರಿತೀವಿ. ಇವಾಗ ಬಜೆಟ್ ಮಾಡಬೇಕಾದ್ರೆ ಯೂಶಲಿ ಏನಂತ ಕೊಟ್ಟಿರ್ತಾರೆ, ಅಡ್ವಾನ್ಸ್ಡ್ ಎಸ್ಟಿಮೇಟ್ ಕೊಟ್ಟಿರ್ತಾರೆ. ಅಂದರೆ ಒಂದು ಊಹೆಯ ಮೂಲಕ ಇವರು ಕೊಟ್ಟಿರ್ತಾರೆ. ಅಂದರೆ ಉದಾಹರಣೆಗೆ ಒಟ್ಟು ಇನ್ಕಮ್ಮು ಕರ್ನಾಟಕ ರಾಜ್ಯಕ್ಕೆ ಒಟ್ಟು ಉತ್ಪನ್ನ ಎಷ್ಟಾಗಬಹುದು ಅಂತಂದರೆ ಎಕ್ಸ್ ಅಂದರೆ ಎಷ್ಟೋ ಒಂದು ಬೆಲೆ ಕೊಟ್ಟಿರ್ತಾರೆ, ಇಷ್ಟು ಸಾವಿರ ಕೋಟಿಗಳಷ್ಟು ಇನ್ಕಮ್ ಬರಬಹುದು ಅಂತ ಇವರು ಅಂದಾಜನ್ನು ಮಾಡಿರ್ತಾರೆ. ಆದರೆ ಆ್ಯಕ್ಚುಲಿ ಆ ವರ್ಷ ಕಳೆದಾದ್ಮೇಲೆ ಗೊತ್ತಾಗುತ್ತೆ. ಯಾಕಂದರೆ ನಾವು ಅಡ್ವಾನ್ಸ್ಡ್ ಎಸ್ಟಿಮೇಟ್ ಯಾವುದು ಕೊಡ್ತೀವಿ, ಬರುವಂಥ ವರ್ಷಕ್ಕೆ ಕೊಟ್ಟಿರೋದ್ರಿಂದ ನಮಗೆ ನಿಖರವಾಗಿ ಗೊತ್ತಿರಲ್ಲ. ಹೀಗಾಗಿ ನಾವು ಊಹೆಯನ್ನು ಮಾಡಿರ್ತೀವಿ ಮುಂಗಡವಾಗಿ.
ಸೊ ಇದು ಆ ವರ್ಷ ಆದಮೇಲೆ ಗೊತ್ತಾಗುತ್ತೆ ನಮಗೆ ನಾವು ಊಹೆ ಮಾಡಿದ್ದು ಸರಿ ಇತ್ತಾ ಇಲ್ವಾ, ಅಥವಾ ನಾವೀಗ ಎಷ್ಟು ಊಹೆ ಮಾಡಿದ್ವಿ ಅಷ್ಟರ ಮಟ್ಟಿಗೆ ಆದಾಯ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ಅದನ್ನು ರಿವೈಸ್ ಮಾಡ್ತೀವಿ ಅಥವಾ ಪರಿಷ್ಕೃತವಾಗಿ ನಾವು ಅದನ್ನು ಮತ್ತೆ ಡೇಟಾವನ್ನು ಕೊಡ್ತೀವಿ. ಸೊ ಇದು ರಿವೈಸ್ಡ್ ಎಸ್ಟಿಮೇಟ್ ಅಂತ ಕರಿತೀವಿ. ಸೊ ಅಡ್ವಾನ್ಸ್ಡ್ ಎಸ್ಟಿಮೇಟ್ 2023-24 ಅಡ್ವಾನ್ಸ್ಡ್ ಎಸ್ಟಿಮೇಟು, ಅದೇ ರೀತಿ 22-23 ರಿವೈಸ್ಡ್ ಎಸ್ಟಿಮೇಟ್, ಇದರ ನಡುವೆ ಇವರು ಏನು ಮಾಡಿದ್ದಾರೆ ಅಂತಂದರೆ ಒಂದು ಕಂಪ್ಯಾರಿಸನನ್ನು ಮಾಡಿದ್ದಾರೆ, ಹೋಲಿಕೆಯನ್ನು ಮಾಡಿದ್ದಾರೆ. ಸೊ ಈಗ ಹೋಲಿಕೆಯನ್ನು ಮಾಡಿಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂದರೆ ಅಗ್ರಿಕಲ್ಚರ್ ಸೆಕ್ಟರು, ಇಂಡಸ್ಟ್ರಿಯಲ್ ಸೆಕ್ಟರು, ಸರ್ವಿಸ್ ಸೆಕ್ಟರ್ಗಳಲ್ಲಿ ಗ್ರೋತ್ ರೇಟ್ ಡಿಫ್ರೆನ್ಸ್ ಎಷ್ಟಿದೆ, ಅಡ್ವಾನ್ಸ್ ಎಸ್ಟಿಮೇಟಲ್ಲಿ ನಾವು ಎಷ್ಟು ಗ್ರೋತ್ ರೇಟ್ ಆಗುತ್ತೆ ಅಂತ ಹೇಳಿದ್ವಿ, ರಿವೈಸ್ಡ್ ಎಸ್ಟಿಮೇಟಲ್ಲಿ ಎಷ್ಟಾಗಿದೆ ಅಂತ ಅದ್ರ ಬಗ್ಗೆ ಇವರು ಮಾಹಿತಿಯನ್ನು ಕೊಡ್ತಾ ಹೋಗಿದ್ದಾರೆ. ನಾವೀಗ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ನೋಡೋದಾದರೆ ಡೈರೆಕ್ಟಾಗಿ ಈಗ ಅಗ್ರಿಕಲ್ಚರ್ ಸೆಕ್ಟರ್ ನೋಡಿ. ಅಗ್ರಿಕಲ್ಚರ್ ಅಲೈಡ್ ಸೆಕ್ಟರಲ್ಲಿ ಇವಾಗ ಅಡ್ವಾನ್ಸ್ ಎಸ್ಟಿಮೇಟ್ ನಾವೇನು ಹೇಳ್ತಾ ಇದ್ದೀವಿ, -1.8%, ಅಂದರೆ ಇದು ನೆಗೆಟಿವ್ ಗ್ರೋತ್ ರೇಟ್ ತೋರಿಸುತ್ತೆ ಅಂತ ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಕರ್ನಾಟಕದ GSDPಲಿ. ಆದರೆ 2022-23 ರಿವೈಸ್ಡ್ ಎಸ್ಟಿಮೇಟ್ ಪ್ರಕಾರ ಏನಂತಂದರೆ ಇದು 2.8% ಗ್ರೋತ್ ರೇಟನ್ನು ಹೊಂದಿದೆ ಆ ಟೈಮಲ್ಲಿ 2022-23ರಲ್ಲಿ. 23-24ರಲ್ಲಿ ನಾವು ಅಂದ್ಕೊಳ್ತಾ ಇರೋದೇನು -1.8%, ಅಂದರೆ ನೆಗೆಟಿವ್ ಗ್ರೋತ್ ರೇಟ್ ಆಗ್ಬೋದು ಅಂತ. ಆದರೆ ಇಂಡಸ್ಟ್ರಿ ಸೆಕ್ಟರ್ನ ನೋಡಿ 2022-23ರಲ್ಲಿ 3.8% ಇತ್ತು, ಬಟ್ ಇವಾಗ ನಾವು ನೋಡೋದಾದರೆ ಎಷ್ಟಿದೆ, ಸುಮಾರು 7.5%ನಷ್ಟು ಗ್ರೋತ್ ರೇಟ್ ಆಗ್ಬೋದು ಅಂತ ನಾವು ಅನ್ಕೋತಾ ಇದ್ದೀವಿ. ಇನ್ನು ವಿದಿನ್ ಅಗ್ರಿಕಲ್ಚರ್ ಸೆಕ್ಟರ್ ಕೂಡ ಅತಿ ಹೆಚ್ಚು ಗ್ರೋತ್ ರೇಟ್ ಹೊಂದಿರತಕ್ಕಂಥದ್ದು ಯಾವುದು ಅಂತ ಕೂಡ ಅವರು ಕೇಳ್ಬೋದು. 2022-23 ಪ್ರಕಾರ ನಾವು ನೋಡೋದಾದರೆ ಫಿಶಿಂಗ್, ಮೀನುಗಾರಿಕೆಯಲ್ಲಿ ಅತಿ ಹೆಚ್ಚು ಬೆಳವಣಿಗೆಯನ್ನು ಹೊಂದಿದೆ ಮೀನುಗಾರಿಕೆ. ಆದರೆ 23-24 ಅಡ್ವಾನ್ಸ್ಡ್ ಎಸ್ಟಿಮೇಟ್ ನಾವು ನೋಡೋದಾದರೆ 5.4%, ಅದು ಬಂದು ನಿಮಗೆ ಲೈವ್ ಸ್ಟಾಕ್, ಆಯಿತಾ, ಜಾನುವಾರುಗಳು ಅಂತ ಏನು ಕರಿತೀವಿ, ಪಶುಸಂಗೋಪನೆ ಅಂತ ಏನು ಕರಿತೀವಿ, ಅದು ಅತಿ ಹೆಚ್ಚು ಗ್ರೋತ್ ರೇಟನ್ನು ಹೊಂದುವಂಥ ಸಾಧ್ಯತೆ ಇದೆ. ಅದೇ ರೀತಿ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ನಾವು ನೋಡೋದಾದರೆ ಇಲ್ಲಿ ಅತಿ ಹೆಚ್ಚು 2022-23 ಪ್ರಕಾರ ನಾವು ನೋಡೋದಾದರೆ ಮೈನಿಂಗ್ ಆ್ಯಂಡ್ ಕ್ವೈರಿಂಗ್ ಅತಿ ಹೆಚ್ಚು ಬೆಳವಣಿಗೆಯನ್ನು ಹೊಂದಬಹುದಾದಂಥ ಕ್ಷೇತ್ರ ಆಗಿತ್ತು. ಅದೇ ರೀತಿ ಈಗ ಕೂಡ 23-24ರಲ್ಲೂ ಕೂಡ ಇದೇ ಮೈನಿಂಗ್ ಆ್ಯಂಡ್ ಕ್ವೈರಿಂಗ್ ಗಣಿಗಾರಿಕೆಯಲ್ಲಿ ಅತಿ ಹೆಚ್ಚು ಬೆಳವಣಿಗೆ ಹೊಂದುವಂಥ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಅದೇ ರೀತಿ ಸರ್ವಿಸ್ ಸೆಕ್ಟರ್ನ ನಾವು ನೋಡೋದಾದರೆ ಸರ್ವಿಸ್ ಸೆಕ್ಟರ್ನಲ್ಲಿ ಗ್ರೋತ್ ರೇಟ್ ಎಷ್ಟಿದೆ ಅಂತ ನಾವು ನೋಡೋದಾದರೆ 22-23 ಪ್ರಕಾರ ಸುಮಾರು 9.9%, ಅಂದರೆ 9.9% ಗ್ರೋತ್ ರೇಟನ್ನು ಇವರು ಹೇಳ್ತಾ ಇದ್ದಾರೆ. ಬಟ್ ಈಗ 23-24 ಅಡ್ವಾನ್ಸ್ ಎಸ್ಟಿಮೇಟ್ ಪ್ರಕಾರ ನೋಡೋದು ಇದು ಕಡಿಮೆ ಆಗಿದೆ, 8.7% ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಈ ರೀತಿ ಕಂಪೇರ್ ಮಾಡಿ ಕೂಡ ಅವ್ರು ಏನು ಮಾಡ್ಬೋದು, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸನ್ನು ಇಲ್ಲೂ ಕೂಡ ಕೇಳಬಹುದಾಗಿದೆ. ಸೊ ಇದನ್ನು ನಾವು ಜಸ್ಟ್ ಈ ನಂಬರ್ಸ್ಗಳನ್ನು ಆ್ಯಸ್ ಇಟ್ ಈಸ್ ನೆನ್ಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಬಟ್ ಟ್ರೆಂಡ್ ಗೊತ್ತಿರಬೇಕು. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಸರಿ ಬೆಳವಣಿಗೆ ಜಾಸ್ತಿ ಆಗ್ತಾಯಿದೆ ಅಥವಾ ಕಮ್ಮಿ ಆಗ್ತಾ ಇದೆಯಾ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್ಸ್ ಬಗ್ಗೆ ನಮಗೆ ಇಲ್ಲಿ ಮಾಹಿತಿ ಕೂಡ ಗೊತ್ತಾಗಬೇಕಾಗುತ್ತೆ. ನೆಕ್ಸ್ಟ್ ಅದೇ ರೀತಿ ಇನ್ನು ಮುಂದೆ ನಾವು ನೋಡೋದಾದರೆ ಇಲ್ಲಿ ನೆಕ್ಸ್ಟ್ ಟೇಬಲಲ್ಲಿ ಏನು ಕೊಟ್ಟಿದ್ದಾರೆ, ಸೆಕ್ಟೋರಲ್ ಕಾಂಪೋಸಿಷನ್ ಆಫ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ. ಈಗ ಒಟ್ಟು ದೇಶೀಯ ಉತ್ಪನ್ನದ ವಿಭಾಗೀಯ ಸಂಯೋಜನೆ ಅಂತ ಕರಿತೀವಿ ನಾವು. ಇದು ವಿಭಾಗೀಯ ಸಂಯೋಜನೆ ಅಂದರೆ ಈಗ ನಮಗೆ ಗೊತ್ತಿರುವ ಹಾಗೆ ಮೂರು ಸೆಕ್ಟರ್ಗಳ ಕುರಿತು ನಾವು ಮಾತಾಡ್ತೀವಿ. GDP ಮಾತಾಡಬೇಕಾದ್ರೆ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಆ್ಯಂಡ್ ಟರ್ಷರಿ ಸೆಕ್ಟರ್ ಬಗ್ಗೆ ನಾವು ಮಾತಾಡ್ತೀವಿ. ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಹಾಗೂ ತೃತೀಯ ವಲಯಗಳ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರೆ ಅಂತಂದರೆ, ಯಾವ ವಲಯದಿಂದ GDPಗೆ ಎಷ್ಟು ಏನಾಗ್ತಾ ಇದೆ, ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಅಂತ ಅನ್ನೋದ್ರ ಕುರಿತಾಗಿ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಈಗ ಈ ಮೂರು ಕ್ಷೇತ್ರಗಳನ್ನು ನಾವು ನೋಡಿದರೆ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರು, ಇಂಡಸ್ಟ್ರಿಯಲ್ ಸೆಕ್ಟರ್ ಹಾಗೆ ಸರ್ವಿಸ್ ಸೆಕ್ಟರ್ನ ನಾವು ನೋಡೋದಾದರೆ ಇಲ್ಲಿ ನೋಡಿ, ಈ ಟೇಬಲ್ನಲ್ಲಿ ನಮ್ಗೆ ಏನು ಕಾಣಿಸ್ತಾ ಇದೆ ಅಂತಂದರೆ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರಿಂದ 2023-24ರಲ್ಲಿ ಎಷ್ಟು ಕೊಡುಗೆ ಬರ್ತಾ ಇದೆ GDPಗೆ, ರಾಜ್ಯದ GDPಗೆ ಒಟ್ಟು 13% ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್, ಕೃಷಿಯ ಕ್ಷೇತ್ರದಿಂದ ಬರ್ತಕ್ಕಂಥದ್ದು. ಅದೇ ರೀತಿ ಇಂಡಸ್ಟ್ರಿಯಲ್ ಸೆಕ್ಟರಿಂದ ಎಷ್ಟು ಬರ್ತಾ ಇದೆ ಕಾಂಟ್ರಿಬ್ಯೂಷನ್ GDPಗೆ ಅಂತ ನೋಡೋದಾದರೆ 20% ಇಲ್ಲಿ ಕರ್ನಾಟಕದ GDPಗೆ ಇಂಡಸ್ಟ್ರಿಯಲ್ ಸೆಕ್ಟರಿಂದ ಬರ್ತಾ ಇದೆ. ಅದೇ ರೀತಿ ಸರ್ವಿಸ್ ಸೆಕ್ಟರಿಂದ ಸುಮಾರು 66.7%. ಅಂದರೆ ಅತಿ ಹೆಚ್ಚು ನಮಗೆ ಎಲ್ಲಿಂದ ಬರ್ತಾ ಇದೆ, ರಾಜ್ಯದ ಒಟ್ಟು ಉತ್ಪನ್ನಕ್ಕೆ ಅತಿ ಹೆಚ್ಚು ಕೊಡುಗೆ ಯಾವ ಕ್ಷೇತ್ರದಿಂದ ಬರ್ತಾ ಇದೆ ಅಂತಂದರೆ ಅದು ಸೇವಾ ವಲಯದಿಂದ, ಅದಾದಮೇಲೆ ಎರಡನೇದು ಬಂದು ನಮಗೆ ಇಂಡಸ್ಟ್ರಿಯಲ್ ಸೆಕ್ಟರ್ ಆ್ಯಂಡ್ ಲಾಸ್ಟ್ ಬಂದು ನಮಗೆ ಕೃಷಿ ವಲಯ, ಆಯಿತಾ. ಸೊ ಈ ರೀತಿ ಮೂರು ಕ್ಷೇತ್ರಗಳಿಂದ ನಮಗೆ ಕೊಡುಗೆ ಬರತಕ್ಕಂಥದ್ದು. ಆ್ಯಂಡ್ ಅದರೊಳಗಡೆ ನಾವು ಇನ್ನೊಂದೇನು ನೋಡಬೇಕು, ವಿದಿನ್ ಕೃಷಿ ವಲಯದಲ್ಲಿ ಮತ್ತು
ವಿಭಾಗೀಯವಾಗಿ ನಾವು ನೋಡೋದಾದರೆ ಅತಿ ಹೆಚ್ಚು ಎಲ್ಲಿಂದ ಬರ್ತಾ ಇದೆ ನಮಗೆ ಕ್ರಾಪ್ಸಿಂದ, ಬೆಳೆಗಳಿಂದ ಬರ್ತಾ ಇದೆ. ಸೊ ಸುಮಾರು 8.2%ನಷ್ಟು. ಆ್ಯಂಡ್ ಇಂಡಸ್ಟ್ರಿ ಅಂತ ನಾವು ನೋಡೋದಾದರೆ ಅದರಲ್ಲಿ ಅತಿ ಹೆಚ್ಚು ಎಲ್ಲಿಂದ ಬರ್ತಾ ಇದೆ ನಮಗೆ ಅಂತಂದರೆ ಮ್ಯಾನುಫ್ಯಾಕ್ಚರ್, ಏನು ಉತ್ಪನ್ನಗಳನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಪ್ರೊಡಕ್ಷನ್ ಏನು ಮಾಡ್ತೀವಿ ಅದರಿಂದ ನಮಗೆ ಅತಿ ಹೆಚ್ಚು ಬರೋಂಥದ್ದು. ಆ್ಯಂಡ್ ವಿದಿನ್ ಸರ್ವಿಸ್ ಸೆಕ್ಟರ್ ನಾವು ನೋಡೋದಾದರೆ ಸರ್ವಿಸ್ ಸೆಕ್ಟ್ರಲ್ಲಿ ಅತಿ ಹೆಚ್ಚು ನಮಗೆ ಎಲ್ಲಿಂದ ಬರ್ತಾ ಇದೆ ರಿಯಲ್ ಎಸ್ಟೇಟ್. ಇಲ್ಲಿದೆ ನೋಡಿ 38.32%. ಇದು ಬಂದು ನಮಗೆ ರಿಯಲ್ ಎಸ್ಟೇಟ್ ಓನರ್ಶಿಪ್ ಆಫ್ ಡ್ವೆಲ್ಲಿಂಗ್ಸ್ ಆ್ಯಂಡ್ ಪ್ರೊಫೆಷನಲ್ ಸರ್ವಿಸಸ್ ಅಂತ. ಆ್ಯಂಡ್ ವಿದಿನ್ ದ್ಯಾಟ್ ನಾವು ನೋಡೋದಾದರೆ ಕಂಪ್ಯೂಟರ್ ರಿಲೇಟೆಡ್ ಸರ್ವಿಸಿಂದ ಅತಿ ಹೆಚ್ಚು ನಮಗೆ ಕಾಂಟ್ರಿಬ್ಯೂಷನ್ ಆಗ್ತಾ ಇರೋದು ಕರ್ನಾಟಕದ GSDPಗೆ. ಸೊ ಇಷ್ಟು ಮಾಹಿತಿಯನ್ನು ನಾವು ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಅವರು 2023-24 ಜೊತೆಗೆ ಅದರ ಹಿಂದಿನ ವರ್ಷ 2022-23 ಕೂಡ ಕೊಟ್ಟಿದ್ದಾರೆ. ಸೊ ತುಂಬ ಜಾಸ್ತಿ ಏನು ಡಿಫ್ರೆನ್ಸಸ್ ಇರಲ್ಲ ಇಲ್ಲಿ. ನಮಗೆ ಆಗಲೇ ಹೇಳ್ದಂಗೆ ಇಲ್ಲಿ ಟ್ರೆಂಡ್ ಗೊತ್ತಿರಬೇಕು. ಆ್ಯಂಡ್ ಇಲ್ಲಿ ಈ ನಂಬರ್ಸ್ಗಳನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಸೊ ಸರ್ವಿಸ್ ಸೆಕ್ಟರಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಆಗ್ತಾಯಿದೆ, ನಿಯರ್ಲಿ 66%. ಅದೇ ರೀತಿ ಇಂಡಸ್ಟ್ರಿ ಸೆಕ್ಟರಿಂದ ನಿಯರ್ಲಿ 20% ಹಾಗೂ ಅಗ್ರಿಕಲ್ಚರಿಂದ ನಿಯರ್ಲಿ 13% ಕರ್ನಾಟಕದ GSDPಗೆ ಆಗುವಂತಹ ಕಾಂಟ್ರಿಬ್ಯೂಷನ್ ಆಗಿದೆ. ಸೊ ಈ ನಂಬರ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಹಾಗಾದರೆ ಮುಂದಿನ ಇಂಪಾರ್ಟೆಂಟ್ ಟಾಪಿಕ್ ಏನಂತಂದರೆ ಪರ್ ಕ್ಯಾಪಿಟಾ ಇನ್ಕಮ್, ಅಥವಾ ನಾವೇನಂತ ಕರಿತೀವಿ ತಲಾ ಆದಾಯ. ಸೊ ಇದ್ರ ಬಗ್ಗೆ ಇತ್ತೀಚೆಗೆ ನಡೆದಿರತಕ್ಕಂತಹ CTI ಪರೀಕ್ಷೆಯಲ್ಲೂ ಕೂಡ ಇದರ ಬೇಸಿಸ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದರು. ಈ ದೃಷ್ಟಿಯಿಂದ ನಾವು ನೋಡೋದಾದರೂ ಕೂಡ ತಲಾ ಆದಾಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತಲಾದಾಯ ನಮ್ಗೆ ಯಾವಾಗ ಸಿಗುತ್ತೆ ಅಂತಂದರೆ ರಾಜ್ಯದ ಒಟ್ಟು ಉತ್ಪನ್ನ, ನಿವ್ವಳ ಉತ್ಪನ್ನ ಅಂತ ಕರಿತೀವಿ. ಈಗ GSDP ಅಂತ ಕೇಳಿದ್ರಿ, GSDP ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟು. ಅದರಲ್ಲಿ ನಾವು ಡೆಪ್ರಿಸಿಯೇಷನ್ ಅಥವಾ ಸವಳಿಕೆ ಅಂತ ಏನು ಕರಿತೀವಿ, ಡೆಪ್ರಿಸಿಯೇಷನ್, ಇದನ್ನು ನಾವೇನಾದ್ರು ಮೈನಸ್ ಮಾಡಿದ್ರೆ ಅವಾಗ ನಮ್ಗೆ ಏನು ಸಿಗುತ್ತೆ, ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಸಿಗುತ್ತೆ. ಆಯಿತಾ, ರಾಜ್ಯದ ನಿವ್ವಳ ಆದಾಯ ಅಂತ ಸಿಗುತ್ತೆ. ಈ ರಾಜ್ಯದ ನಿವ್ವಳ ಆದಾಯವನ್ನು ನಾವೇನಾದರೂ ಆ ರಾಜ್ಯದ ಪಾಪ್ಯುಲೇಷನ್, ಜನಸಂಖ್ಯೆ ಏನಿರುತ್ತೆ ಅದರಿಂದ ನಾವೇನಾದರೂ ವಿಭಾಗಿಸಿದ್ರೆ ಆವಾಗ ನಮಗೆ ಸಿಗುವಂಥದ್ದು ಏನು, ಪರ್ ಕ್ಯಾಪಿಟಾ ಇನ್ಕಮ್ ಅಥವಾ ತಲಾ ಆದಾಯ ನಮಗೆ ದೊರಕುವಂಥದ್ದು. ಸೊ ಈಗ ಈ ತಲಾ ಆದಾಯ ಎಷ್ಟಿದೆ, ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ ಕರ್ನಾಟಕದ್ದು ಅಂತ ನಾವು ನೋಡೋದಾದರೆ ತಲಾ ಆದಾಯ ಬಂದು ಇಲ್ಲಿ 3,32,926 ಇರುವಂಥದ್ದು. ಸೊ 3,32,926. ಈ ನಂಬರ್ ಕೂಡ ಕೆಲವು ಸಲ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಸೊ ಈ ನಂಬರನ್ನು ಕೂಡ ತಾವು ನೆನ್ಪಿಟ್ಕೊಳ್ಳಿ, ಅಟ್ಲೀಸ್ಟ್ ಒಂದು ಅಂದಾಜಾದರೂ ನೆನ್ಪಿಟ್ಕೊಳ್ಳಿ. 3,32,000 ಸರಿಸುಮಾರು ಅಷ್ಟು ನಮ್ಮ ಏನಿರುತ್ತೆ ಕರ್ನಾಟಕದಲ್ಲಿ ತಲಾ ಆದಾಯ ಇರುವಂಥದ್ದು. ಶೋಯಿಂಗ್ ಅ ರೈಸ್ ಆಫ್ 9.3% ಡ್ಯೂರಿಂಗ್ 2023-24. ಅಂದರೆ ಈಗ ಇದು ಎಷ್ಟು ಬೆಳವಣಿಗೆಯನ್ನು ಕಂಡಿದೆ ತಲಾ ಆದಾಯ ಅಂತ ನಾವು ನೋಡೋದಾದರೆ 9.3% ತಲಾ ಆದಾಯವನ್ನು ಬೆಳವಣಿಗೆಯನ್ನು ಈ ತಲಾ ಆದಾಯ ಏನಿದೆ ಕಂಡಿದೆ ಅಂತ. ಅಗೇನ್ಸ್ಟ್ 2022-23ಕ್ಕೆ ನಾವು ಹೋಲಿಕೆ ಮಾಡಿ ನೋಡೋದಾದರೆ 23-24ರಲ್ಲಿ ಸುಮಾರು 9.3%ನಷ್ಟು ಜಾಸ್ತಿ ಆಗಿದೆ ತಲಾ ಆದಾಯ ಅಂತ. ಸೊ ಇದು ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ. ಇನ್ನು ಮುಂದೆ ಈ ತಲಾ ಆದಾಯದ ಬಗ್ಗೆ ಏನು ಕೊಟ್ಟಿದ್ದಾರೆ ನೋಡಿ. ಪರ್ ಕ್ಯಾಪಿಟಾ ಇನ್ಕಮ್ ಅಟ್ ಕಾನ್ಸ್ಟೆಂಟ್ ಪ್ರೈಸಸ್ ಎಷ್ಟು, ಇವಾಗ ನಾನು ಆಗಲೇ ಹೇಳಿದೆ ಸ್ಥಿರ ಬೆಲೆಗಳಲ್ಲಿ ಮತ್ತು ಪ್ರಸ್ತುತ ಬೆಲೆಗಳಲ್ಲಿ ಕೂಡ ನಾವು ನೋಡಬೇಕಾಗುತ್ತೆ ಅಂತ ಅನ್ನೋದನ್ನು ಹೇಳಿದೆ. ಸೊ ಈಗ ಅವರು ಕೊಟ್ಟಿರ್ತಕ್ಕಂಥದ್ದು ಏನಂತಂದರೆ ನಾವಿಲ್ಲಿ ಮೊದಲನೇದಾಗಿ ನೋಡಿದ್ದು ಇದು ಕರೆಂಟ್ ಪ್ರೈಸಸಲ್ಲಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಸೊ ಇದು ಪ್ರಸ್ತುತ ಬೆಲೆಗಳಲ್ಲಿ ನಾವು ನೋಡೋದಾದರೆ 3,32,926 ಇರುವಂಥದ್ದು. ಅದೇ ನಾವು ಸ್ಥಿರ ಬೆಲೆಗಳಲ್ಲಿ ನಾವು ನೋಡಿದ್ರೆ ಅವಾಗ ಎಷ್ಟಿದೆ, ಇದು ಒಟ್ಟು 1,75,895 ಇರುವಂಥದ್ದು. ಆಯಿತಾ, 95 ಇರುವಂಥದ್ದು. ಇದು 2022-23ರಲ್ಲಿ. ಅದೇ ರೀತಿ 23-24ರಲ್ಲಿ 1,86,038. ಸೊ ಇದು ಕರ್ನಾಟಕದ ತಲಾ ಆದಾಯ ಸ್ಥಿರ ಬೆಲೆಗಳಲ್ಲಿ ನಾವು ನೋಡೋದಾದರೆ. ಆಯಿತಾ, ಇನ್ನು ನಾವು ಭಾರತದ ತಲಾ ಆದಾಯಕ್ಕೆ ಕರ್ನಾಟಕದ ತಲಾ ಆದಾಯವನ್ನು ಹೋಲಿಕೆ ಮಾಡಿ ನೋಡೋದಾದರೆ ಕರ್ನಾಟಕದ ತಲಾ ಆದಾಯ ಎಷ್ಟಂತ ಹೇಳಿದೆ, ಇದು ಪ್ರಸ್ತುತ ಬೆಲೆಗಳಲ್ಲಿ 3,32,926 ಇದೆ. ಅದೇ ರೀತಿ ಭಾರತದ ತಲಾ ಆದಾಯ ಎಷ್ಟಿದೆ, ಪ್ರಸ್ತುತ ಬೆಲೆಗಳಲ್ಲೇ ಭಾರತದ ತಲಾ ಆದಾಯ ಎಷ್ಟಿದೆ ಅಂತಂದರೆ ಬರೀ 1,85,854. ಸೊ ಭಾರತದ ತಲಾ ಆದಾಯ ಮತ್ತು ಕರ್ನಾಟಕದ ತಲಾ ಆದಾಯವನ್ನು ನಾವು ಹೋಲಿಕೆ ಮಾಡಿ ನೋಡೋದಾದರೆ ಎಷ್ಟು ಹೆಚ್ಚಿಗಿದೆ ಕರ್ನಾಟಕದಲ್ಲಿ, ಭಾರತದ ತಲಾ ಆದಾಯದಕ್ಕಿಂತ 79, ಆಲ್ಮೋಸ್ಟ್ 80%ನಷ್ಟು ಏನಿದೆ ಜಾಸ್ತಿ ಇರುವಂಥದ್ದು ಕಂಪೇರ್ಡ್ ಟು ಇಂಡಿಯಾಸ್ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ನಾವು ಹೇಳ್ಬೋದು. ಇನ್ನು ಇಲ್ಲಿ 2014-15ರಿಂದ 23-24ರವರೆಗೂ ಭಾರತ ಮತ್ತು ಕರ್ನಾಟಕ ಎರಡರ ತಲಾ ಆದಾಯಗಳನ್ನು ಹೋಲಿಕೆ ಮಾಡಿ ಗ್ರಾಫನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಗಮನಿಸಬಹುದು, ಭಾರತದ ತಲಾ ಆದಾಯವನ್ನು ನಾವು ನೋಡಿದರೆ 14-15ರಿಂದ ನಾವು ನೋಡ್ತಾ ಬಂದರೆ ಅಪ್ ಟು 2019-20ರವರೆಗೂ ಏನಾಗ್ತಾ ಹೋಗಿದೆ, ಕನ್ಸಿಸ್ಟೆಂಟಾಗಿ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಆದರೆ 20-21ರಲ್ಲಿ ಬಿಕಾಸ್ ಆಫ್ ಕೋವಿಡ್ ಇದೇನಾಗುತ್ತೆ, ಕಡಿಮೆ ಆಗುತ್ತೆ.
ಅದಾದಮೇಲೆ ಮತ್ತೆ ವಾಪಸ್ ಏನಾಗ್ತಾ ಇದೆ, ತಲಾದಾಯ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇದು ಏನಂತಂದರೆ ಈಗ ವಿ ಶೇಪ್ಡ್ ರಿಕವರಿ ಅಂತ ಕೂಡ ಒಂದು ಟರ್ಮ್ ಇಲ್ಲಿ ನೆನ್ಪಿಟ್ಕೋಬೇಕು. ವಿ ಶೇಪ್ಡ್ ರಿಕವರಿ ಅಂತಂದರೆ ಯಾವುದೇ ಒಂದು ಆರ್ಥಿಕತೆ ಬೆಳವಣಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಿಕಾಸ್ ಆಫ್ ಎನಿ ಸಿವಿಯರ್ ಕ್ರೈಸಿಸ್ ಲೈಕ್ ಕೋವಿಡ್ ಅದೇನಾಗುತ್ತೆ, ಸಡನ್ನಾಗಿ ಫಾಲ್ ಆಗುತ್ತೆ, ಅದಾದಮೇಲೆ ಮತ್ತೆ ಚೇತರಿಕೆಯನ್ನು ಹೊಂದುತ್ತೆ, ಅಷ್ಟೇ ಸ್ಪೀಡಾಗಿ ಚೇತರಿಕೆಯನ್ನು ಹೊಂದುತ್ತೆ. ಸೊ ಅದನ್ನು ಕೂಡ ನಾವಿಲ್ಲಿ ನೆನ್ಪಿಟ್ಕೋಬೇಕು. ವಿ ಶೇಪ್ಡ್ ರಿಕವರಿ ಅಂತ ಕೂಡ ಈ ಟರ್ಮನ್ನು ನೆನ್ಪಿಟ್ಕೊಳ್ಳಿ. ಸೊ ಅದೇ ರೀತಿ ಕರ್ನಾಟಕದ ಇಲ್ಲಿ ತಲಾದಾಯನ ನಾವು ನೋಡೋದಾದರೂ ಕೂಡ ಸೇಮು 2014-15ರಿಂದ ಆಲ್ಮೋಸ್ಟ್ 2019-20ವರೆಗೂ ಇದು ಜಾಸ್ತಿ ಆಗ್ತಲೇ ಹೋಗಿದೆ. ಅದಾದಮೇಲೆ ಬಿಕಾಸ್ ಆಫ್ ಕೋವಿಡ್ ಇಲ್ಲೇನಾಗುತ್ತೆ, ಕಮ್ಮಿ ಆಗಿದೆ. ಸೊ ಅದರ ನಂತರ ನಾವು ನೋಡೋದಾದರೆ ಇಲ್ಲಿ ಮತ್ತೆ ಇದು ಜಾಸ್ತಿ ಆಗ್ತಾ ಹೋಗ್ತಿದೆ. ಇಲ್ಲಿ ನೋಡಿ 2,22,141 ಇದ್ದು 2,21,000 ಆಗಿದೆ. ಅಂದರೆ ಒಂದು ತುಂಬ ಕಡಿಮೆ ಪ್ರಮಾಣದ, ಅಂದರೆ ತುಂಬ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ನಲ್ಲಿ ಇದೇನಾಗಿದೆ, ಕಮ್ಮಿ ಆಗುತ್ತೆ. ಅದಾದಮೇಲೆ ಮತ್ತೆ ಒನ್ಸ್ ಅಗೇನ್ ಇದೇನಾಗ್ತಾ ಹೋಗಿದೆ, ಜಾಸ್ತಿ ಆಗ್ತಾ ಹೋಗಿರೋದನ್ನು ನಾವು ನೋಡಬಹುದು. ಸೊ ಇದು ಎರಡಕ್ಕೂ ಕಂಪೇರ್ ಮಾಡಿ ಇವಾಗ ಅವರು ಸ್ಟೇಟ್ಮೆಂಟ್ಗಳಲ್ಲಿ ಈ ರೀತಿ ಕೊಡ್ಬೋದು, ಕಳೆದ 5 ವರ್ಷಗಳಲ್ಲಿ ಅಂತ. ಕಳೆದ 5 ವರ್ಷ ಅಂತ ನಾವು ನೋಡೋದಾದರೆ 1, 2, 3, 4, 5. ಸೊ ಕಳೆದ 5 ವರ್ಷಗಳಲ್ಲಿ ಕನ್ಸಿಸ್ಟೆಂಟಾಗಿ ಜಾಸ್ತಿ ಇನ್ಕ್ರೀಸ್ ಆಗ್ತಾಯಿದೆ, ಡಿಕ್ರೀಸ್ ಆಗ್ತಾಯಿದೆ ಅಂತ ಹಿಂಗೇನಾದ್ರು ಕೇಳಿದ್ರೆ ಅದು ರಾಂಗ್ ಆಗುತ್ತೆ. ಯಾಕಂದರೆ 19, 20 ಮತ್ತು 21ರ ನಡುವೆ ಇಲ್ಲೇನಾಗಿದೆ, ಫಾಲ್ ಆಗಿರೋದಂಥದ್ದನ್ನು ನೋಡ್ಬೋದು. ಅಥವಾ ಕಳೆದ 10 ವರ್ಷದಿಂದ ಅಂತ ಅವ್ರು ಏನಾದ್ರು ಕೇಳಿದ್ರು ಕೂಡ ಅದು ಕೂಡ ಕನ್ಸಿಸ್ಟೆಂಟ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅದು ಕೂಡ ರಾಂಗ್ ಆಗುತ್ತೆ. ಬಟ್ ಕಳೆದ 3 ವರ್ಷ ಅಂತ ಏನಾದ್ರು ಕೇಳಿದ್ರೆ ಕನ್ಸಿಸ್ಟೆಂಟಾಗಿ ಇನ್ಕ್ರೀಸ್ ಆಗ್ತಾ ಹೋಗಿದೆ. 3 ಅಥವಾ 4 ವರ್ಷ ಅಂತ ಕೇಳಿದ್ರೆ ಅದು ಕೂಡ ಸರಿ ಆಗುತ್ತೆ, ಕನ್ಸಿಸ್ಟೆಂಟ್ಲಿ ಇಟ್ ಈಸ್ ಇನ್ಕ್ರೀಸಿಂಗ್. ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು, ಈ ಟ್ರೆಂಡನ್ನು ಗಮನದಲ್ಲಿ ಇಟ್ಕೋಬೇಕು. ಇನ್ನು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಗ್ರೋತ್ ಆಫ್ NSTP ಆ್ಯಂಡ್ ಪರ್ ಕ್ಯಾಪಿಟಾ ಇನ್ಕಮ್. ಅಂದರೆ ಆಗಲೇ ನಾನು ಹೇಳಿದೆ ಏನಂತಂದರೆ ರಾಜ್ಯದ ಉತ್ಪನ್ನ ಏನಿದೆ, ನಿವ್ವಳ ಉತ್ಪನ್ನ ಏನಿದೆ ಅದು ಮತ್ತು ರಾಜ್ಯದ ತಲಾದಾಯ ಮತ್ತು ನಿವ್ವಳ ಉತ್ಪನ್ನ ಇವು ಎರಡಕ್ಕೂ ಕಂಪೇರ್ ಮಾಡಿ ಇಲ್ಲಿ ಟೇಬಲನ್ನು ಕೊಟ್ಟಿದ್ದಾರೆ. ಅಂದರೆ ನಿವ್ವಳ ಉತ್ಪನ್ನ ಜಾಸ್ತಿ ಆದಂಗೆ ಪರ್ ಕ್ಯಾಪಿಟಾ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ ಯೂಶಲಿ, ಗಿವನ್ ಪಾಪ್ಯುಲೇಷನ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ನಾವು ನೋಡೋದಾದರೆ. ಸೊ ಅದರ ಬೇಸಿಸ್ ಮೇಲೆ ಇಲ್ಲಿ ಎಷ್ಟು ಗ್ರೋತ್ ರೇಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಟೇಬಲ್ನ ನಾವು ನೋಡಿದಾಗ 1960-61ರಿಂದ ಇವರು ಇಲ್ಲಿವರೆಗೂ 2023-24ವರೆಗೂ ಡೇಟಾನ ಕೊಡ್ತಾ ಹೋಗಿದ್ದಾರೆ. ಇಲ್ಲಿ NSTP ಅಂದರೆ ರಾಜ್ಯದ ಒಟ್ಟು ನಿವ್ವಳ ಆದಾಯ ಸುಮಾರು 10% ಗ್ರೋತ್ ಆದಾಗ ತಲಾದಾಯ ಎಷ್ಟಾಗಿದೆ, ಆಲ್ಮೋಸ್ಟ್ 8%ನಷ್ಟು ಗ್ರೋ ಆಗಿದೆ. ಅದೇ ರೀತಿ ಇಲ್ಲಿ ನಾವು ನೋಡ್ತಾ ಬಂದಂಗೆ ಇಲ್ಲಿ 2023-24ರಲ್ಲಿ ಇದು 10% ಗ್ರೋ ಆದರೆ ಇದು ಆಲ್ಮೋಸ್ಟ್ 9.3%ನಷ್ಟು ತಲಾದಾಯ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇದ್ರ ಬಗ್ಗೆ ಅವರು ಟ್ರೆಂಡ್ ಕೊಟ್ಟಿದ್ದಾರೆ. ಇದು ನಾಟ್ ಸೋ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇದಾದಮೇಲೆ ಇಂಟರ್ ಸ್ಟೇಟ್ ಕಂಪ್ಯಾರಿಸನ್, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಏನು ನೋಡಿದ್ವಿ, ಕರ್ನಾಟಕದ ತಲಾದಾಯ ಮತ್ತು ಭಾರತದ ತಲಾದಾಯವನ್ನು ಕಂಪೇರ್ ಮಾಡಿ ನೋಡಿದಾಗ ಕರ್ನಾಟಕದ ತಲಾದಾಯ ಏನಿದೆ ಜಾಸ್ತಿ ಇದೆ. ಅದು ಎಷ್ಟು ಜಾಸ್ತಿ ಇದೆ, ಮೋರ್ ದೆನ್ 80%, ಅಂದರೆ ನಿಯರ್ಲಿ 79% ಆರ್ 80%ನಷ್ಟು ಭಾರತದ ತಲಾದಾಯದಕ್ಕಿಂತ ಜಾಸ್ತಿ ಇದೆ ಕರ್ನಾಟಕದ್ದು. ಅದೇ ರೀತಿ ಕರ್ನಾಟಕವನ್ನು ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಕರ್ನಾಟಕದ ತಲಾದಾಯ ಆಮೇಲೆ ಎಷ್ಟಿದೆ ಅಂತ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡಬೇಕಾಗುತ್ತೆ. ದ ಕಂಪ್ಯಾರಿಸನ್ ಆಫ್ GSTP ಆರ್ ಸ್ಟೇಟ್ ಇನ್ಕಮ್ ಆ್ಯಂಡ್ ಪರ್ ಕ್ಯಾಪಿಟಾ ಇನ್ಕಮ್ ಎರಡನ್ನೂ ಇಲ್ಲಿ ಹೋಲಿಕೆ ಮಾಡಿದ್ದಾರೆ. ಒಂದು ನಮ್ಮ ರಾಜ್ಯದ ಆದಾಯ ಏನಿದೆ, ಒಟ್ಟು ಉತ್ಪನ್ನ ಏನಿದೆ, ರಾಜ್ಯದ ಒಟ್ಟು ಉತ್ಪನ್ನವನ್ನು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿ ನೋಡಿದ್ದಾರೆ. ಅದೇ ರೀತಿ ರಾಜ್ಯದ ತಲಾದಾಯವನ್ನು ಕೂಡ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿ ಇಲ್ಲಿ ನೋಡಲಾಗಿದೆ. ಸೊ ಮೊದಲನೇದಾಗಿ ನಾವು ನೋಡೋದಾದರೆ ಕರ್ನಾಟಕ ರ್ಯಾಂಕ್ಸ್ ಥರ್ಡ್ ವಿತ್ ರಿಗಾರ್ಡ್ ಟು ಪರ್ ಕ್ಯಾಪಿಟಾ ಇನ್ಕಮ್. ಅಂದರೆ ತಲಾದಾಯವನ್ನು ನಾವು ನೋಡೋದಾದರೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ತಲಾದಾಯ ಯಾವ ರಾಜ್ಯಕ್ಕೆ ಬರುತ್ತೆ ಅಂತ ನಾವು ನೋಡೋದಾದರೆ ಇವಾಗ ಇಲ್ಲಿ ಕೊಟ್ಟಿದ್ದಾರೆ, ರ್ಯಾಂಕಿಂಗ್ಗಳನ್ನ ಕೊಟ್ಟಿದ್ದಾರೆ. ರ್ಯಾಂಕಿಂಗಲ್ಲಿ ನಾವು ನೋಡೋದಾದರೆ ಡೆಲ್ಲಿ ಯೂನಿಯನ್ ಟೆರಿಟರಿ ಏನಿದೆ, ಈ ಯೂನಿಯನ್ ಟೆರಿಟರಿ ಅತಿ ಹೆಚ್ಚು ತಲಾದಾಯವನ್ನು ಹೊಂದಿರತಕ್ಕಂಥದ್ದು ಇಡೀ ಭಾರತದಲ್ಲೇ. ನಾವು ಇಲ್ಲಿ ರಾಜ್ಯ ಮತ್ತು ಯೂನಿಯನ್ ಟೆರಿಟರಿ ಎರಡನ್ನೂ ಸೇರಿಸಿದಾಗ ಫಸ್ಟ್ ರ್ಯಾಂಕ್ ಯಾವುದು ಬರುತ್ತೆ, ಹಾಗಾದರೆ ಡೆಲ್ಲಿಗೆ ಹೈಯೆಸ್ಟ್ ರ್ಯಾಂಕಿಂಗ್ ಬರುತ್ತೆ. ಆ್ಯಂಡ್ ನಾವು ಬರೀ ರಾಜ್ಯಗಳು ಅಂತ ತೊಗೊಂಡಾಗ ಫಸ್ಟ್ ರ್ಯಾಂಕ್ ಯಾವುದಕ್ಕೆ ಹೋಗುತ್ತೆ, ಹಾಗಾದರೆ ತೆಲಂಗಾಣದ ತಲಾದಾಯ ಕರ್ನಾಟಕದ ತಲಾದಾಯಕ್ಕಿಂತ ಹೆಚ್ಚಿರುವಂಥದ್ದು. ಅದಾದಮೇಲೆ ನೆಕ್ಸ್ಟ್ ರ್ಯಾಂಕಿಂಗ್ಗೆ ಬರುವಂಥದ್ದೇ ಇಂಡಿಯಾಗೆ. ಸೊ ಇಂಡಿಯಾದಲ್ಲಿ ಯೂನಿಯನ್ ಟೆರಿಟರಿ ಹಾಗೂ ರಾಜ್ಯಗಳು ಎರಡನ್ನೂ ಸೇರಿಸಿ ನೋಡಿದಾಗ ಕರ್ನಾಟಕದ ರ್ಯಾಂಕಿಂಗ್ ಎಷ್ಟಿದೆ, ಹಾಗಾದರೆ 3ನೇ ರ್ಯಾಂಕ್ ಇದೆ. ಇದು ಇಂಪಾರ್ಟೆಂಟ್ ಆಗುತ್ತೆ.
ಬರೀ ರಾಜ್ಯಗಳಂತ ತೊಗೊಂಡಾಗ ಕರ್ನಾಟಕದ ರ್ಯಾಂಕ್ ಎಷ್ಟು ಬರುತ್ತೆ ಹಾಗಾದರೆ ಎರಡನೇ ರ್ಯಾಂಕ್ ಬರುತ್ತೆ. ಆ್ಯಂಡ್ ನಮಗಿಂತ ಜಾಸ್ತಿ ರ್ಯಾಂಕಲ್ಲಿರುವಂಥದ್ದು ಯಾವುದು? ತೆಲಂಗಾಣ ನಮಗಿಂತ ಜಾಸ್ತಿ ರ್ಯಾಂಕಲ್ಲಿರುವಂಥದ್ದು. ಸೊ ಇಷ್ಟು ಮಾಹಿತಿ ನಮಗೆ ಗೊತ್ತಾಗಬೇಕು. ಫಸ್ಟು ಟಾಪ್ 3 ನಾವು ನೋಡಿಕೊಂಡ್ರು ಸಾಕು. ಈಗ ಬರೀ ಸ್ಟೇಟ್ಸ್ ಅಂತ ಕೇಳಿದಾಗ ತೆಲಂಗಾಣ, ಕರ್ನಾಟಕ ಹಾಗೂ ಹರಿಯಾಣ. ಸೊ ತೆಲಂಗಾಣ, ಕರ್ನಾಟಕ, ಹರಿಯಾಣ ಇವು ಅತಿ ಹೆಚ್ಚು ಏನು ತಲಾದಾಯವನ್ನು ಹೊಂದಿರತಕ್ಕಂತಹ ರಾಜ್ಯಗಳು ಅಂತ ನಾವು ಕರಿಬಹುದು. ಸೊ ಮುಂದೆ ನೋಡೋಣ. ಅದೇ ರೀತಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಕರ್ನಾಟಕದಲ್ಲಿನೇ ಬೇರೆ ಬೇರೆ ವಿಭಾಗಗಳನ್ನ ಏನು ನಾವು ನೋಡ್ತೀವಿ, ಕರ್ನಾಟಕದಲ್ಲಿ ಇವಾಗೇನು ವಿಭಾಗಗಳಾಗಿ ನಾವು ಡಿವಿಷನ್ಸ್ಗಳನ್ನು ನಾವೇನು ನೋಡ್ತೀವಿ, ಆ ಡಿವಿಷನ್ಸ್ಗಳಲ್ಲಿ ಯಾವ ಡಿವಿಷನ್ನಿಂದ ಅತಿ ಹೆಚ್ಚು ತಲಾದಾಯನ ಹೊಂದಿದೆ, ಯಾವುದು ಕಡಿಮೆ ಹೊಂದಿದೆ ಅಂತ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಇಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ಅರ್ಬನ್ ಆಯಿತಾ, ಅಥವಾ ಇನ್ ಜನರಲ್ ಅವ್ರು ಬೆಂಗಳೂರು ರೀಜನ್ ಅಂತ ಕೊಟ್ಟಿದ್ದಾರೆ. ಸೊ ಬೆಂಗಳೂರು ರೀಜನ್ನು ಟೋಟಲ್ ಬೆಂಗಳೂರು ಡಿವಿಷನ್ ಅತಿ ಹೆಚ್ಚು ತಲಾದಾಯವನ್ನು ಹೊಂದಿರತಕ್ಕಂಥ ಒಂದು ಡಿವಿಷನ್ ಆಗಿದೆ. ಅತಿ ಕಡಿಮೆ ತಲಾದಾಯವನ್ನು ಹೊಂದಿರತಕ್ಕಂಥ ಡಿವಿಷನ್ ಯಾವುದು ಹಾಗಾದರೆ ಕಲಬುರಗಿ ಅತಿ ಕಡಿಮೆ ತಲಾದಾಯವನ್ನು ಹೊಂದಿರತಕ್ಕಂಥ ಡಿವಿಷನ್ ಆಗಿದೆ. ಈಗ ಅವರು ಅರೇಂಜ್ಮೆಂಟ್ ಕೂಡ ಕೊಡಬಹುದು. ಅರೇಂಜ್ ದ ಫಾಲೋಯಿಂಗ್ ಡಿವಿಷನ್ಸ್ ಅಕಾರ್ಡಿಂಗ್ ಟು ದೇರ್ ಪರ್ ಕ್ಯಾಪಿಟಾ ಇನ್ಕಮ್ ಇನ್ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಅಂತ. ಸೊ ಅತಿ ಹೆಚ್ಚು ಬೆಂಗಳೂರು, ಸೆಕೆಂಡ್ ಹೈಯೆಸ್ಟ್ ಇರುವಂಥದ್ದು ಮೈಸೂರು ವಿಭಾಗ, ಅದೇ ರೀತಿ ಥರ್ಡ್ ಹೈಯೆಸ್ಟ್ ಬಂದು ಬೆಳಗಾವಿ, ಫೋರ್ತ್ ಹೈಯೆಸ್ಟ್ ಬಂದು ಕಲಬುರಗಿ ವಿಭಾಗ. ಸೊ ಈಗ ಈ ರೀತಿ ತಲಾದಾಯ ನಂಬರ್ 1, 2, 3 ಆ್ಯಂಡ್ 4 ಅಂತ ನಾವು ನೋಡಬಹುದು. ಈಗ ಬೆಂಗಳೂರು ರೀಜನ್ ಅಂತ ತೊಗೊಳ್ಳೋದಾದರೆ ನಾವಲ್ಲಿ ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್ಲು ಎಲ್ಲವೂ ಸೇರಿ ಬೆಂಗಳೂರು ರೀಜನ್ ಅಂತ ನಾವು ಕರಿತೀವಿ. ಅದರಲ್ಲಿ ಬೆಂಗಳೂರು ಸಿಟಿ ಏನಿದೆ, ಆ ಸಿಟಿಯನ್ನು ನಾವು ಏನಾದರೂ ಇದರಿಂದ ತೆಗೆದು ಹಾಕಿದ್ರೆ ಇದರ ತಲಾದಾಯ ಎಷ್ಟಾಗುತ್ತೆ, ಅವಾಗ ಕಡಿಮೆ ಆಗಿಬಿಟ್ಟು ಇಷ್ಟಾಗುತ್ತೆ. ಸೊ ಆ ಬೆಂಗಳೂರು ಸಿಟಿಯನ್ನು ಹೊರತುಪಡಿಸು ಅಥವಾ ಬೆಂಗಳೂರು ಅರ್ಬನ್ ಡಿಸ್ಟಿಕ್ಕನ್ನು ಹೊರತುಪಡಿಸೋದಾಗಲೂ ಕೂಡ ಇದು ಆಲ್ಮೋಸ್ಟ್ ಎಷ್ಟು ಬರುತ್ತೆ, ಈ ವಿಭಾಗ 3ನೇ ಪ್ಲೇಸ್ಗೆ ಬರುವಂಥದ್ದು ಇದೆ. ಸೊ ಇದನ್ನೇ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಇವಾಗ ನಮ್ಗೆ ಗೊತ್ತಿರಬೇಕಾಗಿರೋದೇನು, ಬೆಂಗಳೂರು ರೀಜನ್ ಫಸ್ಟು, ಮೈಸೂರು ರೀಜನ್ ಸೆಕೆಂಡು, ಥರ್ಡ್ ಬೆಳಗಾವಿ ಹಾಗೂ ಫೋರ್ತು ಕಲಬುರಗಿ ರೀಜನ್ ವೆನ್ ಇಟ್ ಕಮ್ಸ್ ಟು ತಲಾದಾಯ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ನಾವು ಕರಿಬೋದು. ಇನ್ನು ಮುಂದೆ ಏನು ಕೊಟ್ಟಿದ್ದಾರೆ ಅಂತಂದರೆ, ಈಗ ಡಿಸ್ಟಿಕ್ ಇನ್ಕಮ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ಜಿಲ್ಲೆಯಿಂದ, ನಮ್ಮ ರಾಜ್ಯದ ಒಟ್ಟು ಉತ್ಪನ್ನಕ್ಕೆ ಯಾವ ಜಿಲ್ಲೆಯಿಂದ ಅತಿ ಹೆಚ್ಚು ಕೊಡುಗೆ ಬರ್ತಾ ಇದೆ ಅಂತ ಅನ್ನೋದರ ಕುರಿತಾಗಿ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ನೋಡಬೇಕಾಗುತ್ತೆ. ಮೊದಲನೇದಾಗಿ ಟಾಪ್ 3 ಡಿಸ್ಟಿಕ್ಸ್ ಯಾವ 3 ಜಿಲ್ಲೆಗಳಿಂದ ಅತಿ ಹೆಚ್ಚು ಕೊಡುಗೆ ಕರ್ನಾಟಕದ GSDPಗೆ ಅತಿ ಹೆಚ್ಚು ಕೊಡುಗೆ ಬರುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಟಾಪ್ 3 ಡಿಸ್ಟಿಕ್ಸ್ ಯಾವುದು ಹಾಗಾರೆ ಅಂತಂದರೆ, ಮೊದಲನೇದಾಗಿ ಬೆಂಗಳೂರು ಅರ್ಬನ್ ಆಯಿತಾ, ಬೆಂಗಳೂರು ಅರ್ಬನ್ನು, ಅದೇ ರೀತಿ ಎರಡನೇದಾಗಿ ದಕ್ಷಿಣ ಕನ್ನಡ ಹಾಗೂ ಮೂರನೇದಾಗಿ ಬೆಳಗಾವಿ. ಈ 3 ಜಿಲ್ಲೆಗಳಿಂದ ಅತಿ ಹೆಚ್ಚು ಕೊಡುಗೆ ಯಾವುದಕ್ಕೆ ಬರುತ್ತೆ, ಕರ್ನಾಟಕ ರಾಜ್ಯದ GSDPಗೆ ಅತಿ ಹೆಚ್ಚು ಕೊಡುಗೆ ಬರುವಂಥದ್ದು. ಸೊ ಇದನ್ನು ನಾವು ಮೊದಲನೇದಾಗಿ ನೋಡಬೇಕು. ಇನ್ನು ಅವರು 3ಕ್ಕೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬೆಂಗಳೂರು ಅರ್ಬನ್ ಅಂದ ತಕ್ಷಣ ಕೃಷಿ ವಲಯ, ಇಂಡಸ್ಟ್ರಿ ವಲಯ ಹಾಗೂ ಸೇವಾ ವಲಯ 3ರಲ್ಲೂ ಕೂಡ ಇದು ಅತಿ ಹೆಚ್ಚು ಕೊಡುಗೆ ಕೊಡುತ್ತೆ ಅಂತಂದರೆ ಇಲ್ಲ. ಇವಾಗ ನಾವು ಸರ್ವಿಸ್ ಸೆಕ್ಟ್ರಲ್ಲಿ ನೋಡಿದ್ರೆ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಕೊಡುವಂಥ ಜಿಲ್ಲೆ ಬೆಂಗಳೂರು ಅರ್ಬನ್ ಆಗಿದೆ, ಬೆಂಗಳೂರು ನಗರ. ಅದೇ ರೀತಿ ಇಂಡಸ್ಟ್ರಿಯಲ್ ಸೆಕ್ಟರ್ನ ತೊಗೊಂಡ್ರು ಕೂಡ ಅತಿ ಹೆಚ್ಚಾಗಿದೆ. ಬಟ್ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ತೊಗೊಂಡ್ರೆ ಇದು ನಂಬರ್ 1 ಆಗಲ್ಲ, ಇದು ನಂಬರ್ 5ನೇ ಸ್ಥಾನಕ್ಕೆ ಬರುತ್ತೆ. ಅದು ಅಗ್ರಿಕಲ್ಚರ್. ಇವಾಗ ಅವ್ರು ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ನೋಡ್ಬೇಕು ನಾವು. ಒಟ್ಟು ರ್ಯಾಂಕಿಂಗನ್ನು ಅವ್ರು ಏನಾದರೂ ಕೇಳಿದ್ರೆ, ಅಂದರೆ ಯಾವ ಜಿಲ್ಲೆಯಿಂದ ಅತಿ ಹೆಚ್ಚು ಕೊಡುಗೆ ಹೋಗುತ್ತೆ ಕರ್ನಾಟಕದ ಒಟ್ಟು ಉತ್ಪನ್ನಕ್ಕೆ ಅಂತ ಕೇಳಿದ್ರೆ ಬೆಂಗಳೂರು ಅರ್ಬನ್, ದಕ್ಷಿಣ ಕನ್ನಡ, ಬೆಳಗಾವಿ. ಅದೇ ರೀತಿ ಅವ್ರು ಏನಾದ್ರು ಅಗ್ರಿಕಲ್ಚರಲ್ಲಿ ಕೇಳಿದ್ರೆ, ರಾಜ್ಯದಲ್ಲಿ ಅತಿ ಹೆಚ್ಚು ಕೊಡುಗೆ ಅಗ್ರಿಕಲ್ಚರ್ ಸೆಕ್ಟರಿಂದ ಅತಿ ಹೆಚ್ಚು ಕೊಡುಗೆ ಬರುವಂಥದ್ದು ಯಾವ ಜಿಲ್ಲೆಯಿಂದ ಅಂತ ಆ ರೀತಿ ಏನಾದರೂ ಕೇಳಿದ್ರೆ ಅದು ಯಾವುದಾಗುತ್ತೆ, ನಂಬರ್ 1 ಬಂದು ಬೆಳಗಾವಿ ಆಗುತ್ತೆ. ಅದೇ ರೀತಿ ಇಂಡಸ್ಟ್ರಿ ಸೆಕ್ಟರ್ ಅಂತ ಕೇಳಿದ್ರೆ ಅವರು ಅತಿ ಹೆಚ್ಚು ಅದು ಕಾಂಟ್ರಿಬ್ಯೂಷನ್ ಬರುವಂಥದ್ದು ಬೆಂಗಳೂರು ಅರ್ಬನ್ ಆಗುತ್ತೆ. ಹಾಗೂ ಸೇವಾ ವಲಯ ಅಂತ ಕೇಳಿದ್ರೆ ಅದು ಕೂಡ ಬೆಂಗಳೂರು ಅರ್ಬನ್ ಆಗುತ್ತೆ. ಸೊ ಹೀಗೆ ಪ್ರಶ್ನೆಯನ್ನು ಯಾವುದರ ಕುರಿತಾಗಿ ಕೇಳ್ತಾ ಇದ್ದಾರೆ ಅಂತ ಅನ್ನೋದನ್ನು ನಾವು ಕ್ಲಿಯರಾಗಿ ತಿಳ್ಕೊಂಡ್ಬಿಟ್ಟು ಆನ್ಸರ್ನ ಮಾಡಬೇಕು. ಇನ್ನು ಅತಿ ಕಡಿಮೆ ಕಾಂಟ್ರಿಬ್ಯೂಷನ್ನ ಕೂಡ ನಾವು ನೋಡಬೇಕಾಗತ್ತೆ. ಅತಿ ಕಡಿಮೆ ರಾಜ್ಯದ ಒಟ್ಟು GSDPಗೆ ಅತಿ ಕಡಿಮೆ ಕಾಂಟ್ರಿಬ್ಯೂಷನ್ ಮಾಡುವಂತಹ ಜಿಲ್ಲೆಗಳು ಯಾವುದು ಅಂತ ನಾವು ನೋಡೋದಾದರೆ, ಟಾಪ್ 3 ಅಂತ ಬಂದಾಗ ಒಂದು ಕೊಡಗು ಜಿಲ್ಲೆ, ಅದಾದಮೇಲೆ ಯಾದಗಿರಿ, ಅದಾದಮೇಲೆ ಗದಗ. ಇವು 3 ಅತಿ ಕಡಿಮೆ ಏನಂತಂದರೆ ರಾಜ್ಯದ GDPಗೆ ಅತಿ ಕಡಿಮೆ ಕೊಡುಗೆಯನ್ನು ಕೊಡ್ತಕ್ಕಂತಹ ಜಿಲ್ಲೆಗಳಾಗಿದ್ದಾವೆ. ಸೊ ಈ ಮಾಹಿತಿಯನ್ನು ನಾವೇನು ಮಾಡಬೇಕು, ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟು ಮುಂದೆ ಇಲ್ಲಿ ಪ್ರೈಸಸ್ ಅಥವಾ ಬೆಲೆಗಳು, ಇದ್ರ ಬಗ್ಗೆ ನೆಕ್ಸ್ಟ್ ಟಾಪಿಕನ್ನು ಮೆನ್ಷನ್ ಮಾಡಿದ್ರಿ. ಇಲ್ಲಿ ಪ್ರೈಸಸ್ ಅಥವಾ ಬೆಲೆಗಳು, ಇದ್ರ ಕುರಿತಾಗಿ ನಾವು ಯಾಕೆ ಅಭ್ಯಾಸವನ್ನು ಮಾಡಬೇಕು ಅಂತ ಅನ್ನೋದು ಮೊದಲು ನಮ್ಗೆ ಗೊತ್ತಿರಬೇಕು. ಈಗ ಬೆಲೆಗಳು ಯಾವುದರ ಬೆಲೆಗಳು, ಈಗ ಸರಕು ಮತ್ತು ಸಾಗಾಣಿಕೆಗಳು ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಏನು ಕರಿತೀವಿ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೈಸಸ್ ಅಥವಾ ಬೆಲೆಗಳ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ. ಇದನ್ನು ನಾವು ಯಾಕೆ ಅರ್ಥ ಮಾಡ್ಕೋಬೇಕು ಅಂತಂದರೆ, ಈಗ ಈ ಬೆಲೆಗಳಲ್ಲಿ ಏನಾದರೂ ಏರಿಳಿತಗಳಾದರೆ ಅದು ಸಾಮಾನ್ಯವಾಗಿ ಭಾರತದಲ್ಲಿ ವಾಸ ಮಾಡತಕ್ಕಂತಹ ಎಲ್ಲ
ನಾಗರಿಕರ ಜೀವನದ ಮೇಲೂ ಕೂಡ ಅದೇನಾಗುತ್ತೆ, ಪ್ರಭಾವವನ್ನು ಕೂಡ ಅದು ಬೀರುತ್ತೆ. ಆ್ಯಂಡ್ ಈಗ ಈ ಬೆಲೆಗಳೇನಾದರೂ ತುಂಬ ಜಾಸ್ತಿ ಆದರೆ ಜನರಿಗೆ ಜೀವನವನ್ನು ಮಾಡೋದು ಕೂಡ ಕಷ್ಟ ಆಗುತ್ತೆ. ಉದಾಹರಣೆಗೆ ನಾವು ನೋಡೋದಾದ್ರೆ ಇವಾಗ ನ್ಯೂಸಲ್ಲಿ ತಾವು ಫ್ರೀಕ್ವೆಂಟಾಗಿ ಕೇಳ್ತಾ ಇರ್ತೀರ, ಏನು ಈರುಳ್ಳಿ ಬೆಲೆಗಳು ತುಂಬ ಜಾಸ್ತಿ ಆಗಿದೆ ಅಂತ. ಇವಾಗ ಈರುಳ್ಳಿ ಬೆಲೆಗಳು ತುಂಬ ಹೆಚ್ಚಾದಾಗ ಈವನ್ ಸಾಮಾನ್ಯ ಮನುಷ್ಯರಿಗೆ ಸಾಮಾನ್ಯ ನಾಗರಿಕರಿಗೆ ಏನಂತಂದರೆ ಅವರಿಗೆ ಜೀವನವನ್ನು ಕೂಡ ನಡೆಸಲಿಕ್ಕೆ ಬಹಳಷ್ಟು ಕಷ್ಟ ಇರುತ್ತೆ. ಸೊ ಈ ರೀತಿಯಾಗಿ ಈ ಪ್ರೈಸಸ್ ಅಥವಾ ಈ ಬೆಲೆಗಳು ಇದ್ರ ಬಗ್ಗೆ ಒಂದು ಗಮನವನ್ನು ಇಟ್ಕೊಳ್ಳೋದು ಕೂಡ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ಆ್ಯಂಡ್ ಈ ಬೆಲೆಗಳನ್ನು ಒಂದು ನಿಗದಿತ ಪ್ರಮಾಣದಲ್ಲಿ ಇರಬೇಕು. ಈ ಬೆಲೆಗಳು ಅದು ತುಂಬ ಜಾಸ್ತಿ ಅಥವಾ ತುಂಬ ಕಮ್ಮಿ ಆದಾಗಲೂ ಕೂಡ ಸಮಸ್ಯೆಗಳಾಗುವಂಥದ್ದು. ಆ ನಿಟ್ಟಿನೊಳಗಡೆ ಪ್ರೈಸಸ್ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಏನು ನೋಡ್ತೀವಿ ಅಂತಂದ್ರೆ ಹಣದುಬ್ಬರದ ಬಗ್ಗೆ ನೋಡ್ತೀವಿ. ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಕರಿತೀವಿ. ಈ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಬಗ್ಗೆ ಹೆಚ್ಚಾಗಿ ನಾವು ಇಲ್ಲಿ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ. ಮೊದಲನೇದಾಗಿ ಜನರಲ್ ಮೀನಿಂಗ್ ತಿಳ್ಕೊಳ್ಳೋಣ ನಾವು. ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತಂದ್ರೆ ಏನು? ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತಂದ್ರೆ ಜನರಲ್ ಪ್ರೈಸ್ ರೈಸ್ ಅಂತ ಕರಿಬೋದು ನಾವು. ಪ್ರೈಸ್ ರೈಸ್ ಅಂತಂದ್ರೆ ಬೆಲೆ ಏರಿಕೆ ಅಂತ ಕನ್ನಡದಲ್ಲಿ ಕರಿತೀವಿ. ಬೆಲೆ ಏರಿಕೆ ಅಥವಾ ಪ್ರೈಸ್ ರೈಸ್. ಈ ಬೆಲೆ ಏರಿಕೆ ಅಥವಾ ಪ್ರೈಸ್ ರೈಸ್ಗೆ ನಾವು ಏನಂತ ಕರಿತೀವಿ? ಇನ್ ಜನರಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಬೆಲೆ ಏರಿಕೆ ಯಾವ ರೀತಿಯಾದಾಗ ಇನ್ಫ್ಲೇಷನ್ ಅಂತ ಕರಿತೀವಿ? ಬಹಳಷ್ಟು ಅಂದರೆ ಬಹುತೇಕ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂದರೆ ಸರಕು ಮತ್ತು ಸೇವೆಗಳು, ಬಹುತೇಕ ಸರಕು ಮತ್ತು ಸೇವೆಗಳ ಬೆಲೆಗಳು ಏನಾಗಬೇಕು? ಜಾಸ್ತಿ ಆಗಬೇಕು, ಬೆಲೆಗಳು ಹೆಚ್ಚಾಗಬೇಕು. ಆ್ಯಂಡ್ ಈ ಬೆಲೆ ಹೆಚ್ಚಾಗಿರೋದು ಕೆಲವು ಸಮಯದ ಮಟ್ಟಿಗೆ ಅದೇನಾಗಬೇಕು, ಅದೇ ರೀತಿಯಾಗಿ ಉಳ್ಕೋಬೇಕು. ಸೊ ಅಂತಹ ಸಂದರ್ಭಕ್ಕೆ ನಾವು ಏನಂತ ಕರಿತೀವಿ? ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತ ಕರಿತೀವಿ. ಸೊ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂತ ನಾವು ನೋಡೋದಾದರೆ, ಇದು ಆ ಹಣದ ಅಥವಾ ಆ ಕರೆನ್ಸಿ ಅಂತ ಏನು ಕರಿತೀವಿ, ಆ ಕರೆನ್ಸಿ ಅದರ ಬೆಲೆ ಏನಾಗುತ್ತೆ? ಅದರ ಬೆಲೆ ಕಡಿಮೆ ಆಗುತ್ತೆ. ಸೊ ಇನ್ಫ್ಲೇಷನ್ ಆದಾಗ ಏನಾಗುತ್ತೆ? ವ್ಯಾಲ್ಯೂ ಆಫ್ ದ ಕರೆನ್ಸಿ ಏನಾಗುತ್ತೆ? ಅವಾಗ ವ್ಯಾಲ್ಯೂ ಆಫ್ ಕರೆನ್ಸಿ ವಿಲ್ ರೆಡ್ಯೂಸ್ ಇಫ್ ಇನ್ಫ್ಲೇಷನ್ ಇನ್ಕ್ರೀಸಸ್. ಅಂದರೆ ಇದರ ಬೈ ಮಾಡುವಂಥ ಕೆಪಾಸಿಟಿ, ಅಂದರೆ ಇದರ ಕೊಳ್ಳುವಂತಹ ಕೆಪಾಸಿಟಿ ಏನಿದೆ, ಕೊಳ್ಳುವಂತಹ ಶಕ್ತಿ ಏನಿದೆ ಆ ಕರೆನ್ಸಿಗೆ, ಅದೇನಾಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಷ್ಟು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು ಈ ಇನ್ಫ್ಲೇಷನ್ ಅಥವಾ ಹಣದುಬ್ಬರವನ್ನು ಅಳತೆ ಮಾಡಲಿಕ್ಕೆ ಕೆಲವೊಂದಿಷ್ಟು ಸಾಧನಗಳಿದ್ದಾವೆ. ಸೊ ಅಳತೆ ಮಾಡಲಿಕ್ಕೆ ನಾವು ಏನು ಬಳಕೆ ಮಾಡ್ತೀವಿ ಅಂತಂದರೆ CPI ಮತ್ತು WPI ನಾವು ಬಳಕೆ ಮಾಡ್ತೀವಿ. CPI ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಅದೇ ರೀತಿ ನಾವು WPI ಅಂತಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಈಗ ಈ ಎರಡಕ್ಕೂ ನಾವು ಕನ್ನಡದಲ್ಲಿ ಏನಂತ ಹೇಳ್ಬೋದು ಅಂತಂದರೆ ಸೂಚ್ಯಂಕಗಳು ಸಗಟು ಬೆಲೆ ಸೂಚ್ಯಂಕ. ಈಗ WPI ಅಂತಂದರೆ ಏನಂತ ಕರಿತೀವಿ? ಇದಕ್ಕೆ ಸಗಟು ಬೆಲೆ ಸೂಚ್ಯಂಕ ಅಂತ ಕೂಡ ಕರಿಬೋದು. ಸಗಟು ಬೆಲೆ ಸೂಚ್ಯಂಕ ಅಂತ ಕರಿಬೋದು. ಅದೇ ರೀತಿ ನಾವು CPIಗೆ ಏನಂತ ಕರಿಬಹುದು? ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಕೂಡ ಕರಿಬಹುದು. ಈಗ ಗ್ರಾಹಕ ಬೆಲೆ ಸೂಚ್ಯಂಕ ಮತ್ತು ಸಗಟು ಬೆಲೆ ಸೂಚ್ಯಂಕಕ್ಕೆ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ಕೂಡ ನಾವೇನು ಮಾಡಬೇಕಾಗತ್ತೆ? ಇಲ್ಲಿ ನೋಡ್ತಾ ಹೋಗಬೇಕಾಗತ್ತೆ. ಮೊದಲನೇದಾಗಿ ನಾನು ಆಗಲೇ ಹೇಳಿದೆ CPI ಮತ್ತು WPI ಬಗ್ಗೆ. ಸೊ ಇದು ಎರಡೂ ಕೂಡ ಏನಂತಂದರೆ ಹಣದುಬ್ಬರವನ್ನು ಅಳತೆ ಮಾಡಲಿಕ್ಕೆ ಇರತಕ್ಕಂತಹ ಎರಡು ಸಾಧನಗಳು. ಸೊ ಈಗ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ನಾವು ನೋಡೋದಾದರೆ ಇಲ್ಲಿ ರೀಟೇಲ್ ಪ್ರೈಸಸ್ಗಳನ್ನು ನಾವು ಇಲ್ಲಿ ಗಣನೆಗೆ ತೆಗೆದುಕೊಳ್ತಾರೆ. ರೀಟೇಲ್ ಪ್ರೈಸಸ್ ಅಂತಂದ್ರೇನು? ಈಗ ಕನ್ನಡದಲ್ಲಿ ಇದನ್ನು ಹೇಳೋದಾದರೆ ಚಿಲ್ಲರೆ ಬೆಲೆಗಳು ಅಂತ ಕರಿಬೋದು. ಚಿಲ್ಲರೆ ಬೆಲೆಗಳು ಅಂದರೆ ನಾನು ಈಗ ಒಬ್ಬ ಗ್ರಾಹಕ ಯಾವುದೋ ಒಂದು ಅಂಗಡಿ ಅಥವಾ ಮುಂಗಟ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಏನು ಯಾವ ಬೆಲೆ ಕೊಟ್ಟು ಅವನು ಖರೀದಿ ಮಾಡ್ತಾನೆ, ಅದಕ್ಕೆ ಏನಂತ ಕರಿತೀವಿ ನಾವು? ರೀಟೇಲ್ ಪ್ರೈಸಸ್ ಅಂತ ಕರಿತೀವಿ. ಅದೇ ರೀತಿ ಹೋಲ್ಸೇಲ್ ಪ್ರೈಸಸ್ ಅಂತಂದರೆ ಇವಾಗ ಹೋಲ್ಸೇಲ್ ಲೆವೆಲಲ್ಲಿ ಏನಾದರೂ ಬೈ ಮಾಡಿದ್ರೆ ಅದಕ್ಕೆ ನಾವು ಹೋಲ್ಸೇಲ್ ಪ್ರೈಸಸ್ ಅಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಖರೀದಿಯನ್ನು ಮಾಡಿದಾಗ ಅದಕ್ಕೆ ಹೋಲ್ಸೇಲ್ ಪ್ರೈಸಸ್ ಅಂತ ನಾವು ಕರಿಬಹುದು. ಸೊ CPI ಅನ್ನುವಂಥದ್ದು ಅಥವಾ ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಏನು ಕರಿತೀವಿ, ಅದು ಯಾವ ಪ್ರೈಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ? ರೀಟೇಲ್ ಪ್ರೈಸಸ್ ಮೇಲೆ ಅದು ಡಿಪೆಂಡ್ ಆಗಿರುವಂಥದ್ದು. ಅದೇ ರೀತಿ ಆ ಸಗಟು ಬೆಲೆ ಸೂಚ್ಯಂಕ ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಅನ್ನುವಂಥದ್ದು ಇದು ಯಾವುದ್ರ ಮೇಲೆ ಯಾವ ಬೇಸಿಸ್ ಮೇಲೆ ಇರುತ್ತೆ? ಇದು ಒಂದು ಹೋಲ್ಸೇಲ್ ಪ್ರೈಸಸ್ ಮೇಲೆ ಇದು ಡಿಪೆಂಡೆಂಟ್ ಆಗಿರುತ್ತೆ. ಇನ್ನು ಈ WPI ಮತ್ತು CPI ಯಾರು ಪ್ರಕಟಣೆ ಮಾಡ್ತಾರೆ, ಯಾರು ಪ್ರಕಟಿಸ್ತಾರೆ ಅಂತ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಈಗ ನಾವು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅನ್ನು ನೋಡೋದಾದ್ರೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಅಂದರೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಆರ್ಥಿಕ ಸಲಹೆಗಾರರ ಕಚೇರಿ, ಆಯಿತಾ? ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಸೊ ಇದರ ಆರ್ಥಿಕ ಸಲಹೆಗಾರರ ಕಚೇರಿಯಿಂದ ಇದು ಏನಾಗುತ್ತೆ? ಪಬ್ಲಿಷ್ ಆಗುವಂಥದ್ದು, ಪ್ರಕಟಣೆ ಆಗುವಂಥದ್ದು. ಅದೇ ರೀತಿ CPIನ ಪಬ್ಲಿಷ್ ಮಾಡೋರು ಯಾರು ಅಂತ ನಾವು ನೋಡಿದ್ರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್, ಇದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡರಲ್ಲಿ ಬರುವಂಥದ್ದು. ರಾಷ್ಟ್ರೀಯ ಅಂಕಿಅಂಶ ಕಚೇರಿ ಅಂತ ಕರಿತೀವಿ. ಅಂಕಿಅಂಶ ಮತ್ತು ಕಾರ್ಯಕ್ರಮ ಸಚಿವಾಲಯ, ಆಯಿತಾ?
ಸೊ ರಾಷ್ಟ್ರೀಯ ಅಂಕಿಅಂಶ ಕಚೇರಿ ಇದರಿಂದ ನಮಗೇನಾಗುತ್ತೆ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಇದು ಬಿಡುಗಡೆ ಮಾಡುವಂಥದ್ದು. ಇನ್ನು ಮೆಜರ್ಡ್ ಬೈ ಅಂತಂದರೆ ಇವಾಗ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮತ್ತು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಲ್ಲಿ ಅದನ್ನು ಮೆಜರ್ ಮಾಡಬೇಕಾದ್ರೆ, ಅದನ್ನು ಅಳತೆ ಮಾಡಬೇಕಾದ್ರೆ ಏನು ಗಣನೆಗೆ ತಗೋತಾರೆ, ಇಲ್ಲಿ ಸಗಟು ಬೆಲೆ ಸೂಚ್ಯಂಕವನ್ನು ಇವರು ಕ್ಯಾಲ್ಕುಲೇಟ್ ಮಾಡಬೇಕು ಅಥವಾ ಮೆಜರ್ ಮಾಡಬೇಕಾದ್ರೆ ಬರೀ ಗೂಡ್ಸ್ಗಳನ್ನು ಮಾತ್ರ ಗಣನೆಗೆ ತಗೋತಾರೆ. ಅಂತಂದರೆ ಬರೀ ಸರಕುಗಳನ್ನು ಮಾತ್ರ ಇವರು ಏನು ಮಾಡ್ತಾರೆ, ಗಣನೆಗೆ ತೆಗೆದುಕೊಂಡು ಅದರ ಬೆಲೆ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಆದರೆ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಇವರು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ಸರಕು ಮತ್ತು ಸರಕುಗಳು ಹಾಗೂ ಸೇವೆಗಳು ಎರಡನ್ನೂ ಕೂಡ ಇವರು ಗಣನೆಗೆ ತೆಗೆದುಕೊಂಡು ಏನು ಮಾಡ್ತಾರೆ, ಅದರ ಬೆಲೆ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅನ್ನೋದನ್ನು ಕೂಡ ಇವರು ಹೇಳ್ತಾ ಹೋಗ್ತಾರೆ. ಇನ್ನು ಒಂದು ಬಹಳಷ್ಟು ಇದರಲ್ಲಿ ಕೇಳ್ತಾರೆ, ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಏನು CPI ಈಸ್ ಮೆಜರ್ಡ್ ಇನ್ ದ ಫೈನಲ್ ಸ್ಟೇಜ್ ಬಟ್ WPI ಈಸ್ ಮೆಜರ್ಡ್ ಇನ್ ದ ಫಸ್ಟ್ ಸ್ಟೇಜ್. ಸೊ ಅಂದರೆ ಯಾವುದೇ ಒಂದು ಉತ್ಪನ್ನ ರೆಡಿ ಆದಾಗ, ಅದು ಮೊದಲ ಹಂತದಲ್ಲಿದ್ದಾಗ, ಅಂದರೆ ಇನ್ನೂ ಅದು ಇವಾಗ ಜಸ್ಟ್ ಉತ್ಪನ್ನ ರೆಡಿ ಆಗಿದೆ, ಆ ಪ್ರಾಡಕ್ಟ್ ಇವಾಗ ಜಸ್ಟ್ ರೆಡಿ ಆಗಿದೆ, ಇನ್ನೂ ಇಂಡಸ್ಟ್ರಿಯನ್ನು ಬಿಟ್ಟು ಅದು ಆಚೆ ಬಂದಿಲ್ಲ ಅಥವಾ ಫ್ಯಾಕ್ಟ್ರಿಯನ್ನು ಬಿಟ್ಟು ಅದು ಆಚೆ ಬಂದಿಲ್ಲ ಅಂತಂದಾಗ ಅದಕ್ಕೇನಂತ ಕರಿತೀವಿ ನಾವು, ಫಸ್ಟ್ ಸ್ಟೇಜ್ ಅಂತ ಕರಿತೀವಿ. ಸೊ ಆ ಸ್ಟೇಜಲ್ಲಿ ಅದರ ಬೆಲೆ ಎಷ್ಟಿದೆ, ಅದರ ಬೆಲೆ ಜಾಸ್ತಿ ಆಗ್ತಿದೆ ಕಮ್ಮಿ ಆಗುತ್ತಿದೆಯಾ ಅಂತ ಅನ್ನೋದನ್ನು ಮೆಜರ್ ಮಾಡೋದು WPI. ಇನ್ನು ಫೈನಲ್ ಸ್ಟೇಜ್ ಅಂತಂದರೆ ಇದು ಗ್ರಾಹಕರ ಬಳಿ ಬರ್ತಕ್ಕಂಥದ್ದು, ಅಂದರೆ ರಿಟೇಲ್ ಪ್ರೈಸಸ್ ಅಂತ ಹೇಳಿದ್ವಿ ನಾವು ಆಗಲೇ. ಸೊ ಇದಕ್ಕೆ ನೀವು ಕನೆಕ್ಟ್ ಮಾಡ್ಬೋದು. ಸೊ ಫೈನಲ್ ಸ್ಟೇಜಲ್ಲಿ ಮೆಜರ್ ಮಾಡೋದಂಥದ್ದನ್ನು ಏನಂತ ಕರಿತೀವಿ ನಾವು, ಈ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಒಂದು ಪ್ರಾಡಕ್ಟ್ನ ಫೈನಲ್ ಸ್ಟೇಜಲ್ಲಿ ನಾವು ಅದರ ಬೆಲೆಯನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ನು ವೇಟೇಜ್ ಫಾರ್ ಫುಡ್, ಇದನ್ನು ಕೂಡ ಬಹಳಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ. ವೇಟೇಜ್ ಫಾರ್ ಫುಡ್ ಅಂದರೆ ಈಗ ಈ WPI ಮತ್ತು CPI, ಸೊ ಸಗಟು ಬೆಲೆ ಸೂಚ್ಯಂಕ ಮತ್ತು ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಬೇರೆ ಬೇರೆ ಗೂಡ್ಸ್ ಮತ್ತು ಸರ್ವಿಸಸ್ಗಳಿಗೆ ಬೇರೆ ಬೇರೆ ರೀತಿಯಾದಂತಹ ವೇಟೇಜನ್ನು ಕೊಡಲಾಗಿರುತ್ತೆ. ಸೊ ಈ ವೇಟೇಜ್ ಬೇಸಿಸ್ ಮೇಲೆ ನಾವು ನೋಡೋದಾದರೆ ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ ಅತಿ ಹೆಚ್ಚು ವೇಟೇಜನ್ನು ನಾವು ಯಾವುದು ಕೊಟ್ಟಿದ್ದೀವಿ, ಈ ಆಹಾರಕ್ಕೆ ಕೊಟ್ಟಿದ್ದೀವಿ. ಬಟ್ ಅತಿ ಕಡಿಮೆ ನಾವು ಇಲ್ಲಿ ಸಗಟು ಬೆಲೆ ಸೂಚ್ಯಂಕವನ್ನು ನೋಡಬೇಕಾದ್ರೆ ಅತಿ ಕಡಿಮೆ ಬೆಲೆಯನ್ನು ನಾವು ಅಂದರೆ 22% ವೇಟೇಜನ್ನು ನಾವು ಯಾವುದು ಕೊಟ್ಟಿದ್ದೀವಿ, ಆಹಾರಕ್ಕೆ ಕೊಟ್ಟಿದ್ದೀವಿ. ಸೊ ಇಲ್ಲಿ ಆಲ್ಮೋಸ್ಟ್ 46% ಕೊಟ್ಟಿದ್ದೀವಿ CPIಯಲ್ಲಿ. WPIಯಲ್ಲಿ ಫುಡ್ಗೆ ವೇಟೇಜ್ ಎಷ್ಟು ಕೊಟ್ಟಿದ್ದೀವಿ, ಬರೀ 22% ಮಾತ್ರ ಇಲ್ಲಿ ನಾವು ವೇಟೇಜನ್ನು ಕೊಟ್ಟಿದ್ದೀವಿ. ಸೊ ಇದನ್ನು ಕೂಡ ಇಲ್ಲಿ ನೆನ್ಪಿಟ್ಕೋಬೇಕು, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದರ ನಂತರ ಇಲ್ಲಿ ಎಷ್ಟು ಐಟಮ್ಸ್ಗಳನ್ನು, ಅಂದರೆ ಈಗ ನಾವು WPI ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಷ್ಟು ಗೂಡ್ಸ್ ಅಥವಾ ಎಷ್ಟು ಸಗಟುಗಳನ್ನು ನಾವೇನು ಮಾಡ್ತೀವಿ, ಎಷ್ಟು ಸರಕುಗಳನ್ನು ನಾವೇನು ಮಾಡ್ತೀವಿ ಗಣನೆಗೆ ತೆಗೆದುಕೊಳ್ತೀವಿ ಅಂತಂದರೆ 697. ಈ ನಂಬರ್ಸನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಡೈರೆಕ್ಟಾಗಿ ಪರೀಕ್ಷೆಯಲ್ಲಿ ಕೇಳಬಹುದು. ಇನ್ನು CPIಯನ್ನು ಮೆಜರ್ ಮಾಡಬೇಕಾದ್ರೆ, ಅಂದರೆ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಮಾಡಬೇಕಾದ್ರೆ ಅದರಲ್ಲಿ 2 ರೀತಿ ಬರುತ್ತೆ, ಆ್ಯಕ್ಚುಲಿ 3 ರೀತಿ ಬರುತ್ತೆ. ಒಂದು ಗ್ರಾಹಕ ಬೆಲೆ ಸೂಚ್ಯಂಕ ಗ್ರಾಮೀಣ, ಗ್ರಾಹಕ ಬೆಲೆ ಸೂಚ್ಯಂಕ ನಗರ ಪ್ರದೇಶ ಹಾಗೂ ಗ್ರಾಹಕ ಬೆಲೆ ಸೂಚ್ಯಂಕ, ಇದು ಎರಡನ್ನು ಸೇರಿಸ್ಬಿಟ್ಟು ಒಂದು ಮಿಕ್ಸ್ಡ್ CPI ಮಿಕ್ಸ್ಡ್ ಅಂತ ಒಂದು ಮಾಡ್ತೀವಿ. ಸೊ CPI ರೂರಲ್, CPI ಅರ್ಬನ್ ಆ್ಯಂಡ್ CPI ಕಂಬೈನ್ಡ್, ನಾಟ್ ಮಿಕ್ಸ್ಡ್, ಇದು CPI ಕಂಬೈನ್ಡ್ ಅಂತ ಕೂಡ ಒಂದು ಮಾಡ್ತೀವಿ. ಸೊ ಈ ನಿಟ್ಟಿನೊಳಗಡೆ ಗ್ರಾಮೀಣ CPI ರೂರಲ್ ಅಂತ ನಾವೇನಾದ್ರು ತಗೋತೀವಿ, ಅದಕ್ಕೆ ಎಷ್ಟು, ಸೊ 448 ಆಯಿತಾ. ಸೊ 448 ಐಟಮ್ಸ್, ಇಷ್ಟು ಐಟಮ್ಗಳ ಬೆಲೆಗಳನ್ನು ನಾವು ತೆಗೆದುಕೊಂಡು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ಅರ್ಬನ್ಗೆ ಅಂತ ನಾವು ನೋಡೋದಾದರೆ ಟೋಟಲ್ 460 ಐಟಮ್ಸ್ಗಳನ್ನ ತೊಗೊಂಡು ನಾವು CPIಯನ್ನು ಕ್ಯಾಲ್ಕುಲೇಟ್ ಮಾಡೋವಂಥದ್ದು. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಏನೇನು ಕವರ್ ಮಾಡ್ತೀವಿ, ಯಾವ್ಯಾವ ಐಟಮ್ಸ್ಗಳನ್ನು ಕವರ್ ಮಾಡ್ತೀವಿ ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಸೊ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಯಾವ್ದಾದ್ರು ಕವರ್ ಆಗುತ್ತೆ ಅಂತ ನೋಡೋದಾದರೆ ಇಲ್ಲಿ ಫ್ಯೂಯಲ್, ಪವರ್, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಅಂದರೆ ಇಂಧನ, ಶಕ್ತಿ ಮತ್ತು ಉತ್ಪನ್ನಗಳನ್ನು ತಗೋತೀವಿ. ಇಲ್ಲಿ CPIನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇಲ್ಲಿ ಯಾವುದಾದ್ರು ಕವರ್ ಮಾಡ್ತೀವಿ, ಇದು ಇಂಪಾರ್ಟೆಂಟು. ಎಜುಕೇಷನ್ನು, ಫುಡ್ಡು, ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಷನ್, ರೀಕ್ರಿಯೇಷನ್, ಅಪೆರಲ್, ಹೌಸಿಂಗ್ ಆ್ಯಂಡ್ ಮೆಡಿಕಲ್ ಕೇರ್. ಸೊ ಶಿಕ್ಷಣ, ಆಹಾರ, ಸಾರಿಗೆ, ಸಂವಹನ, ಮನೋರಂಜನೆ, ಉಡುಪು, ವಸತಿ ಮತ್ತು ವೈದ್ಯಕೀಯ ಆರೈಕೆ, ಈ ಎಲ್ಲವನ್ನೂ ಸೇರಿಸ್ಬಿಟ್ಟು ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ, CPIಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ನಾವೀಗ GDPನ ನೋಡಿದ್ವಿ. ನಾವು GDP ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅದಕ್ಕೊಂದು ಮೂಲ ವರ್ಷ ಅಥವಾ ಬೇಸ್ ಇಯರ್ ಅಂತ ನಾವೇನು ತೊಗೊಂಡ್ವಿ, ಅದೇ ರೀತಿ ಸಗಟು ಬೆಲೆ ಸೂಚ್ಯಂಕ ಮತ್ತು ಗ್ರಾಹಕ ಬೆಲೆ ಸೂಚ್ಯಂಕಕ್ಕೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಬೇಸ್ ಇಯರ್ ಇರುತ್ತೆ. ಆ ಬೇಸ್ ಇಯರ್ಗೆ ಕಂಪೇರ್ ಮಾಡ್ಕೊಂಡು ನಾವು ಹೇಳ್ತೀವಿ ಬೆಲೆ ಜಾಸ್ತಿ ಆಗಿದೆಯಾ, ಬೆಲೆ ಕಮ್ಮಿ ಆಗಿದೆಯಾ ಅಂತ. ಸೊ ಆ ದೃಷ್ಟಿ ಒಳಗಡೆ WPI ಬೇಸ್ ಇಯರ್ ಎಷ್ಟು, 2011-12, CPIದು 2012 ಅಂತ ಇವರು ಕೊಟ್ಟಿದ್ದಾರೆ. ಸೊ ಇದು ನಮಗೆ ಇಷ್ಟು ಡಿಫ್ರೆನ್ಸಸ್ಗಳು ಗೊತ್ತಿರಬೇಕು ಮೊದಲನೇದಾಗಿ, ಆಯಿತಾ. ಸೊ ಡಿಫ್ರೆನ್ಸಸ್ಗಳು ಗೊತ್ತಿರಬೇಕು. ಆ್ಯಂಡ್ ಈಗ CPIನ ನಾವು ನೋಡೋದಾದರೆ ಇದು ಪ್ರತಿ ತಿಂಗಳು ಏನು ಮಾಡ್ತಾರೆ, ಇದನ್ನು ರಿಲೀಸ್ ಮಾಡ್ತಾರೆ. ಪ್ರತಿ ತಿಂಗಳು ಇದರ ಡೇಟಾ ನಮಗೆ ದೊರಕುತ್ತೆ. ಅದೇ ರೀತಿ ನಾವು WPI ನೋಡೋದಾದರೆ ಅದರಲ್ಲಿ 2 ರೀತಿ ಇದೆ. ಇದು ಪ್ರತಿ ತಿಂಗಳು ಕೂಡ ನಮಗೆ ದೊರೆಯುತ್ತೆ. ಆದರೆ ಕೆಲವೊಂದಿಷ್ಟು ಐಟಮ್ಗಳು, ಪ್ರಾಥಮಿಕ
ಐಟಮ್ಸ್ಗಳು ಅಂತ ನಾವೇನು ಕರಿತೀವಿ, ಪ್ರೈಮರಿ ಆರ್ಟಿಕಲ್ಸ್ ಅಂತ ಏನು ಕರಿತೀವಿ. ಸೊ ಇವುಗಳಿಗೆ ನಾವೇನಂತ ಇವುಗಳಿಗೆ ಏನಂತಂದರೆ ಪ್ರತಿ ವಾರ ಕೂಡ ಇದು WPI ಡೇಟಾ ಸಿಗುವಂಥದ್ದಿದೆ. ಸೊ ಈ ಡಿಫ್ರೆನ್ಸಸ್ಗಳು ನಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟು ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮತ್ತು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗಲೇ ಹೇಳ್ದಂಗೆ ಬೇರೆ ಬೇರೆ ವಸ್ತುಗಳಿಗೆ ಎಷ್ಟೆಷ್ಟು ವೇಟೇಜ್ಗಳನ್ನು ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ಬೋದು ನಾವು. ಸೊ ನಾವು ಆಗಲೇ ಮಾತಾಡ್ದಂಗೆ ಇವಾಗ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ನಾವು ಮಾತಾಡಬೇಕಾದ್ರೆ, ಗ್ರಾಹಕ ಬೆಲೆ ಸೂಚ್ಯಂಕದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅತಿ ಹೆಚ್ಚು ವೇಟೇಜ್ ಯಾವುದು ಕೊಟ್ಟಿದ್ದಾರೆ, ಫುಡ್ ಆ್ಯಂಡ್ ಬೆವರೇಜಸ್ಗೆ ಅತಿ ಹೆಚ್ಚು ವೇಟೇಜ್ ಇದೆ. ಅದೇ ರೀತಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮಾತಾಡಬೇಕಾದ್ರೆ ಇದು ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ಗೆ ಅತಿ ಹೆಚ್ಚು ವೇಟೇಜನ್ನು ಇವರು ಕೊಟ್ಟಿದ್ದಾರೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ. ಸೊ ಈ ಎರಡನ್ನು ನಾವು ನೆನ್ಪಿಟ್ಕೋಬೇಕು. ಆ್ಯಂಡ್ ನೆಕ್ಸ್ಟು ಅದೇ ರೀತಿ ನಾವು ಮುಂದೆ ನೋಡೋದಾದರೆ ಆಲ್ ಇಂಡಿಯಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂದರೆ ಅಖಿಲ ಭಾರತ ಸಗಟು ಬೆಲೆ ಸೂಚ್ಯಂಕ. ಸೊ ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಸ್ಟ್ಯಾಟಿಕ್ ಕ್ವಶನ್ಸ್, WPI ಅಂದ್ರೇನು, CPI ಅಂದ್ರೇನು, ಅದರ ಬೇಸ್ ಇಯರ್ ಏನು, ಅಂದರೆ ಮೂಲ ವರ್ಷ ಯಾವುದು, ಅದನ್ನು ಯಾರು ಬಿಡುಗಡೆ ಮಾಡ್ತಾರೆ, ಎಷ್ಟು ತಿಂಗಳಿಗೊಮ್ಮೆ ಅದು ಬರುತ್ತೆ ಅಥವಾ ವರ್ಷಕ್ಕೆ ಒಂದ್ಸರಿ ಬರುತ್ತಾ, ತಿಂಗಳಿಗೆ ಬರುತ್ತಾ, ಅದ್ರ ಬಗ್ಗೆ ಕೇಳ್ಬೋದು. ವೇಟೇಜನ್ನು ಹೇಳಿದೆ ನಾನು, ಫುಡ್ ವೇಟೇಜ್ ಯಾವುದ್ರಲ್ಲಿ ಜಾಸ್ತಿ ಇದೆ, ಅದರಲ್ಲಿ ಕಮ್ಮಿ ಇದೆ. ಈ ರೀತಿಯಾದಂಥ ಪ್ರಶ್ನೆಗಳನ್ನ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಬೇಸಿಕ್ ಡೇಟಾವನ್ನು ನಾವು ನೋಡ್ತಾ ಹೋಗೋಣ, ಟ್ರೆಂಡನ್ನು. ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸು ಜಾಸ್ತಿ ಮತ್ತು CPI ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಕಳೆದ ವರ್ಷಗಳಲ್ಲಿ ಅಂತ, ಇತ್ತೀಚಿನ ವರ್ಷಗಳಲ್ಲಿ ಅಂತ ನೋಡ್ತಾ ಹೋಗೋಣ. ಈಗ 2023-24 ನಾವು ನೋಡೋದಾದರೆ ಆಲ್ ಇಂಡಿಯಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂದರೆ ಅಖಿಲ ಭಾರತೀಯ ಈಗೇನು ನಾವು ಸಗಟು ಬೆಲೆ ಸೂಚ್ಯಂಕ ಅಂತ ಏನು ಕರಿತೀವಿ, ಆ ಸಗಟು ಬೆಲೆ ಸೂಚ್ಯಂಕ ಜಾಸ್ತಿ ಆಗಿದೆ. ಇಟ್ ಇನ್ಕ್ರೀಸ್ಡ್ ಟು 1.18%. ಇದು ಹೆಚ್ಚಾಗಿದೆ. ಕಳೆದ ವರ್ಷಕ್ಕೆ ನಾವು ಕಂಪೇರ್ ಮಾಡಿ ನೋಡಿದಾಗ ಇದು ಜಾಸ್ತಿ ಆಗಿರುವಂಥದ್ದಿದೆ. ಸೊ ಇಲ್ಲಿ ಇಷ್ಟು ಟ್ರೆಂಡ್ ಗೊತ್ತಿದ್ರೆ ಸಾಕಾಗುತ್ತೆ, ಅದರ ನಂಬರ್ಸ್ಗಳೇನು ಇಂಪಾರ್ಟೆಂಟ್ ಆಗಲ್ಲ. ಈಗ ಅದರಲ್ಲೇ ಮತ್ತೆ ಡಿವೈಡ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಅವರು. ಪ್ರೈಮರಿ ಆರ್ಟಿಕಲ್ಸ್ ಅಂದರೆ ಪ್ರಾಥಮಿಕ ವಸ್ತುಗಳಿಗೆ ಅಥವಾ ಇಂಧನ ಮತ್ತು ಶಕ್ತಿ ಇರತಕ್ಕಂಥ ಆ ವಸ್ತುಗಳಿಗೆ, ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಅಂತಂದರೆ ಉತ್ಪನ್ನಗಳಿಗೆ ಈ ಸಗಟು ಬೆಲೆ ಸೂಚ್ಯಂಕ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ನೋಡ್ತಾ ಹೋದಾಗ ಪ್ರತಿಯೊಂದರಲ್ಲೂ ಕೂಡ ಇದು ಜಾಸ್ತಿ ಆಗ್ತಾನೆ ಹೋಗಿದೆ. ರೋಸ್ ಬೈ 5.11% ಜಾಸ್ತಿ ಆಗಿದೆ. ಅದೇ ರೀತಿ ಇಲ್ಲಿ ಫ್ಯೂಯಲ್ ಮತ್ತು ಪವರಲ್ಲೂ ಕೂಡ 1.7% ಇನ್ಕ್ರೀಸ್ ಆಗಿದೆ. ಆದರೆ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಇದರಲ್ಲಿ ಡಿಕ್ರೀಸ್ ಆಗಿರುವಂಥದ್ದಿದೆ. ಸೊ ಡಿಕ್ರೀಸ್ ಆಗಿದೆ, ಇದು ಒಂದನ್ನು ನಾವು ನೆನ್ಪಿಟ್ಕೋಬೇಕು. ಸೊ ಪ್ರೈಮರಿ ಆರ್ಟಿಕಲ್ಸಲ್ಲಿ ಈ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಹೆಚ್ಚಾಗಿದೆ, ಫ್ಯೂಯಲ್ ಮತ್ತು ಪವರಲ್ಲೂ ಕೂಡ ಹೆಚ್ಚಾಗಿದೆ. ಆದರೆ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸಲ್ಲಿ ಇದು ಕಮ್ಮಿ ಆಗಿರುವಂಥದ್ದು ನಾವಿಲ್ಲಿ ನೋಡ್ಬೋದು. ಇನ್ನು ಈಗ ಸಗಟು ಬೆಲೆ ಸೂಚ್ಯಂಕ, ಅಖಿಲ ಭಾರತದ ಸಗಟು ಬೆಲೆ ಸೂಚ್ಯಂಕವನ್ನು ನೋಡಿದ್ವಿ. ಅದೇ ರೀತಿ ಕರ್ನಾಟಕದ ಕುರಿತು ಕೂಡ ನೋಡಬೇಕಾಗತ್ತೆ. ಸೊ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಫಾರ್ ಕರ್ನಾಟಕದ ಸಗಟು ಬೆಲೆ ಸೂಚ್ಯಂಕ. ಸೊ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಫಾರ್ ಕರ್ನಾಟಕ ಸ್ಟೇಟ್ ಫಾರ್ 33 ಅಗ್ರಿಕಲ್ಚರ್ ಕಮೋಡಿಟೀಸ್. ಇಲ್ಲಿ ನಾವು ಆಗಲೇ ನಾವು ಏನಂತ ನೋಡಿದ್ವಿ, ಅಖಿಲ ಭಾರತದ ಸಗಟು ಬೆಲೆ ಸೂಚ್ಯಂಕವನ್ನು ತೊಗೊಂಡ್ರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಎಷ್ಟು ಪ್ರಾಡಕ್ಟ್ಸನ್ನು ಅವ್ರು ಕನ್ಸಿಡರ್ ಮಾಡ್ತಾರೆ, 697 ಪ್ರಾಡಕ್ಟ್ಗಳನ್ನ ಸೇರಿಸ್ಬಿಟ್ಟು ಅದರ ಬೆಲೆಯನ್ನು ಕಂಡುಹಿಡಿತಾರೆ ಅಂತ. ಆದರೆ ಕರ್ನಾಟಕದಲ್ಲಿ ಸಗಟು ಬೆಲೆ ಸೂಚ್ಯಂಕವನ್ನು ಕಂಡುಹಿಡಲಿಕ್ಕೆ ಇವರು ಏನು ಮಾಡ್ತಾರೆ, 33 ಕೃಷಿ ಉತ್ಪನ್ನಗಳನ್ನು ತೆಗೆದುಕೊಂಡು ಇವರು ಏನು ಮಾಡ್ತಾರೆ, ಆ ಡೇಟಾವನ್ನು ರೆಡಿ ಮಾಡ್ತಾರೆ. ಸೊ 2023-24 ನಾವು ನೋಡೋದಾದರೆ ಕರ್ನಾಟಕದಲ್ಲಿ ಸಗಟು ಬೆಲೆ ಸೂಚ್ಯಂಕ ಏನಾಗಿದೆ, ಜಾಸ್ತಿ ಆಗಿದೆ. ಅಂದರೆ ಹಣದುಬ್ಬರ ಏನಾಗಿದೆ, ಹೆಚ್ಚಾಗಿದೆ. ಸೊ ಎಷ್ಟು ಹೆಚ್ಚಾಗಿದೆ, ಆಲ್ಮೋಸ್ಟ್ 13%ನಷ್ಟು ಹೆಚ್ಚಾಗಿರೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಆ್ಯಂಡ್ ಇದಾದಮೇಲೆ ಅವರು ಇಲ್ಲಿ ವಿದಿನ್ WPI ಬೇರೆ ಬೇರೆ ವಲಯಗಳಲ್ಲಿ ಎಷ್ಟು ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅಂತ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದೇನು ಅಷ್ಟು ಇಂಪಾರ್ಟೆಂಟ್ ಆಗಲಿಕ್ಕಿಲ್ಲ. ಅದಾದಮೇಲೆ ನೆಕ್ಸ್ಟು ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಈಗ ಅಖಿಲ ಭಾರತೀಯ ಗ್ರಾಹಕ ಬೆಲೆ ಸೂಚ್ಯಂಕ, ನಾವೀಗ ಸಗಟು ಬೆಲೆ ಸೂಚ್ಯಂಕವನ್ನು ನೋಡಿದ್ವಿ. ಅದೇ ರೀತಿ ಅಖಿಲ ಭಾರತೀಯ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ನಾವು ನೋಡ್ತಾ ಹೋದಾಗೂ ಕೂಡ ಇಲ್ಲಿ ಕಳೆದ ವರ್ಷಕ್ಕೆ ನಾನು ಆಗಲೇ ಹೇಳಿದೆ, ಈಗ ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ನಾವು ನೋಡೋದಾದರೆ ಅದರಲ್ಲಿ ಬೇರೆ ಬೇರೆ ವಿಧಾನಗಳಿದ್ದಾವೆ. ಸೊ ಗ್ರಾಹಕ ಬೆಲೆ ಸೂಚ್ಯಂಕ ಬಂದು ನಿಮಗೆ ಅಗ್ರಿಕಲ್ಚರ್ ಲೇಬರರ್ಸಿಗಿದೆ, ರೂರಲ್ ಲೇಬರರ್ಸಿಗಿದೆ. ಅದೇ ರೀತಿ CPI ಫಾರ್ ರೂರಲ್ ಏರಿಯಾ, CPI ಫಾರ್ ಅರ್ಬನ್ ಏರಿಯಾ, ಈ ರೀತಿ ಬೇರೆ ಬೇರೆ ಏನಿದೆ ಡಿಫ್ರೆಂಟ್ ಟೈಪ್ಸ್ ಆಫ್ CPIಗಳನ್ನು ಇವರು ಮೆನ್ಷನ್ ಮಾಡ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಏನು ಕೇಳಬಹುದು ಅಂತ ನಾವು ನೋಡೋದಾದರೆ, ಯಾರು ಬಿಡುಗಡೆ ಮಾಡ್ತಾರೆ ಅಂತ ಅನ್ನೋದನ್ನು ಕೇಳ್ಬೋದು. ಈಗ CPI ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಆಯಿತಾ, CPI ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್, ಅಗ್ರಿಕಲ್ಚರ್ ಲೇಬರರ್ಸ್, ರೂರಲ್ ಲೇಬರರ್ಸ್ ಆ್ಯಂಡ್ CPI ಫಾರ್ ಅರ್ಬನ್ ಆ್ಯಂಡ್ ರೂರಲ್. ಸೊ ಈ 4ರಲ್ಲಿ ಮೊದಲನೇ 3 ಅಂದರೆ ಇಂಡಸ್ಟ್ರಿಯಲ್ ವರ್ಕರು, ಅಗ್ರಿಕಲ್ಚರ್ ಲೇಬರರು, ರೂರಲ್ ಲೇಬರರು, ಇವರ ಕುರಿತಾಗಿ ಮಾಹಿತಿಯನ್ನು ರಿಲೀಸ್ ಮಾಡುವಂಥವ್ರು ಯಾರು, ಲೇಬರ್ ಬ್ಯೂರೋಯಿಂದ, ಭಾರತದ ಲೇಬರ್ ಬ್ಯೂರೋಯಿಂದ ಇದು ಬರ್ತಕ್ಕಂಥದ್ದು. ಸೊ ಈಗ
ರಿಲೀಸ್ ಮಾಡುವಂಥದ್ದು ಆಫೀಸ್ ಯಾವುದು ಅಂತ ಹೇಳಿದ್ವಿ ನಾವೀಗ, ಲೇಬರ್ ಬ್ಯೂರೋಯಿಂದ ಇದು ಬರ್ತಕ್ಕಂಥದ್ದು. ಅದೇ ರೀತಿ ಬರೀ ನಾವು CPI ಅರ್ಬನ್ ಅಥವಾ CPI ರೂರಲ್ ಅಂತ ತೊಗೊಂಡ್ರೆ, CPI ಅರ್ಬನ್ ಅಥವಾ CPI ರೂರಲ್ ಅಂತ ನಾವು ತೊಗೊಂಡ್ರೆ, ಇದನ್ನು ಯಾರು ರಿಲೀಸ್ ಮಾಡ್ತಾರೆ? ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ಅಂದರೆ ಅಂಕಿಅಂಶ ಕಚೇರಿ, ಕೇಂದ್ರ ಅಂಕಿಅಂಶ ಕಚೇರಿ ಅಂತ ನಾವೇನು ಹೇಳಿದ್ವಿ, ಅದು CPI ಅರ್ಬನ್ ಮತ್ತು CPI ರೂರಲನ್ನು ರಿಲೀಸ್ ಮಾಡುವಂಥದ್ದು. ಇದು ಕರ್ನಾಟಕದಲ್ಲಿ ನಾವೇನಾದರೂ ನೋಡಿದ್ರೆ, ಕರ್ನಾಟಕದಲ್ಲಿ ಡೈರೆಕ್ಟೋರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಇವರು ಏನು ಮಾಡ್ತಾರೆ, ಬರೀ CPI ಇಂಡಸ್ಟ್ರಿಯಲ್ ವರ್ಕರ್ಸ್ಗಳಿಗೆ ಮಾತ್ರ ಇವ್ರೇನು ಮಾಡ್ತಾರೆ, ಈ ಡೇಟಾವನ್ನು ರಿಲೀಸ್ ಮಾಡ್ತಾರೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರ್ನಾಟಕದಲ್ಲಿ CPI ಮಾಹಿತಿಯನ್ನು ನಾವು ನೋಡೋದಾದರೆ ಯಾವುದ್ರ ಬಗ್ಗೆ, ಬರೀ CPI ಇಂಡಸ್ಟ್ರಿಯಲ್ ವರ್ಕರ್ಸ್ ಬಗ್ಗೆ ಮಾಡ್ತಾರೆ. ಆ್ಯಂಡ್ ಇದನ್ನು ಮಾಡುವಂಥವ್ರು ಯಾರು? ಕರ್ನಾಟಕದ ಅರ್ಥಶಾಸ್ತ್ರ ಮತ್ತು ಅಂಕಿಅಂಶಗಳ ನಿರ್ದೇಶನಾಲಯ. ಸೊ ನಿರ್ದೇಶನಾಲಯ ಇವರು ಪ್ರತಿ ತಿಂಗಳು ಏನು ಮಾಡ್ತಾರೆ, ಈ ಡೇಟಾವನ್ನು ರಿಲೀಸ್ ಮಾಡ್ತಾರೆ. ಸೊ ಇದು ನಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇವಾಗ CPI ಅವರು ನಾನಾಗಲೇ ಹೇಳಿದಂಗೆ ಬೇರೆ ಬೇರೆ ಅಗ್ರಿಕಲ್ಚರ್ ಲೇಬರರ್ಸಿಗೆ ಜಾಸ್ತಿ ಆಗಿದೆ, ಕಮ್ಮಿ ಆಗಿದೆ, ಈ ರೀತಿ ಕೊಡ್ತಾ ಹೋಗಿದ್ದಾರೆ. ಸೊ CPI ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ ನಾವು ನೋಡೋದಾದರೆ, ಈ CPI ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸು ಇದರದ್ದು ಬೇಸ್ ಇನ್ನೊಂದು ಏನು ಕೇಳ್ಬೋದು, ಯಾರು ರಿಲೀಸ್ ಮಾಡ್ತಾರೆ ಅಂತ ಕೂಡ ಕೇಳ್ಬೋದು. ಅದೇ ರೀತಿ ಅದರ ಬೇಸ್ ಇಯರ್ ಏನು, ಯಾವ ಮೂಲ ವರ್ಷ ಇಟ್ಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ ಅಂತಲೂ ಕೇಳ್ತಾರೆ ಪ್ರಶ್ನೆಗಳನ್ನು. ಸೊ CPI ಇಂಡಸ್ಟ್ರಿಯಲ್ ವರ್ಕರ್ಸ್ ಅಂತ ನಾವು ನೋಡೋದಾದರೆ ಇದರ ಬೇಸ್ ಇಯರ್, ರಾಷ್ಟ್ರ ಮಟ್ಟದಲ್ಲಿ ಇದರ ಬೇಸ್ ಇಯರ್ ಅಥವಾ ಮೂಲ ವರ್ಷ ಎಷ್ಟಿದೆ? ಇಟ್ ಈಸ್ ಫ್ರಮ್ ಸೆಪ್ಟೆಂಬರ್ 2020 ದ ಬೇಸ್ ಇಯರ್ ಆಫ್ CPI ಇಂಡಸ್ಟ್ರಿಯಲ್ ವರ್ಕರ್ ಫಾರ್ ಸೆಂಟ್ರಲ್ ಸೀರೀಸ್ ಹ್ಯಾವ್ ಬಿನ್ ರಿವೈಸ್ ಫ್ರಮ್ 2001 to 2016. ಅಂದರೆ ಇವಾಗ ಪ್ರಸ್ತುತವಾಗಿ CPI ಇಂಡಸ್ಟ್ರಿಯಲ್ ವರ್ಕರ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬೇಸ್ ಇಯರ್ ಯಾವುದು ಅಂತ ಕೇಳಿದರೆ 2016. ಇದು ರಾಷ್ಟ್ರ ಮಟ್ಟದಲ್ಲಿ ಮಾತಾಡೋದಾದರೆ, ರಾಷ್ಟ್ರ ಮಟ್ಟದಲ್ಲಿ. ಇನ್ನು CPI ಇಂಡಸ್ಟ್ರಿಯಲ್ ವರ್ಕರ್ ನಾವು ಆಗಲೇ ಹೇಳ್ದಂಗೆ ಕರ್ನಾಟಕದಲ್ಲೂ ಕೂಡ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ವಿ. ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಕರ್ನಾಟಕದಲ್ಲಿ CPI ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ ಬೇಸ್ ಇಯರ್ ಯಾವುದು ಅಂತ ಏನಾದರೂ ಕೇಳಿದ್ರೆ ಅದೆಷ್ಟು? 2018. ಈ ಡಿಫ್ರೆನ್ಸ್ ಗೊತ್ತಿರಲಿ. ಭಾರತದಲ್ಲಿ CPI ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ ಬೇಸ್ ಇಯರ್ ಯಾವುದು? ಮೂಲ ವರ್ಷ 2016. ಕರ್ನಾಟಕದಲ್ಲಿ CPI ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ ಬೇಸ್ ಇಯರ್ ಯಾವುದು? 2018. ಇದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಅಗ್ರಿಕಲ್ಚರಲ್ ಲೇಬರರ್ಸ್ಗೂ ಕೂಡ ಪ್ರತಿ ತಿಂಗಳು ಇದು ಲೇಬರ್ ಬ್ಯೂರೋಯಿಂದ ಡೇಟಾ ಬರುವಂಥದ್ದಿದೆ. ಆ್ಯಂಡ್ ಇದರಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಏನು ನೋಡಬೇಕು, ಇನ್ನೊಂದು ಬೇಸ್ ಇಯರ್ ನೋಡಬೇಕು. ಇವಾಗ ಇಂಡಸ್ಟ್ರಿಯಲ್ ವರ್ಕರ್ಸಿಗೆ ರಾಷ್ಟ್ರ ಮಟ್ಟದಲ್ಲಿ ಬೇಸ್ ಇಯರ್ ಎಷ್ಟು ಅಂತ ನೋಡಿದ್ವಿ? 2016. ಅದೇ ರೀತಿ ಅಗ್ರಿಕಲ್ಚರ್ ಲೇಬರರ್ಸಿಗೆ ನಾವು ನೋಡೋದಾದರೆ 1986-87 ಇದು ಬೇಸ್ ಇಯರು ಅಗ್ರಿಕಲ್ಚರ್ ಲೇಬರರ್ಸ್ಗೆ. ಇದರ ಬೇಸಿಸ್ ಮೇಲೆ ಏನು ಮಾಡ್ತಾರೆ, ಮಾಹಿತಿಯನ್ನು ಇವರು ಕೊಡ್ತಾರೆ, ಡೇಟಾವನ್ನು ರಿಲೀಸ್ ಮಾಡ್ತಾರೆ. ನೆಕ್ಸ್ಟು ಪ್ರೈಸ್ ಸಿಚುವೇಶನ್ ಇನ್ ರೂರಲ್ ಆ್ಯಂಡ್ ಅರ್ಬನ್ ಕರ್ನಾಟಕ. ಈಗ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಈ ಬೆಲೆ ಹೇಗೆ, ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಬೆಲೆಗಳು ಜಾಸ್ತಿ ಆಗ್ತಾ ಇದೆಯಾ, ಕಮ್ಮಿ ಆಗ್ತಾ ಇದೆಯಾ, ಇದರ ಕುರಿತಾಗೂ ಕೂಡ ನಾವು ನೋಡಬೇಕಾಗುತ್ತೆ. ಸೊ ಗ್ರಾಮೀಣ ಮತ್ತು ನಗರ ಕರ್ನಾಟಕದಲ್ಲಿ ಬೆಲೆಯ ಪರಿಸ್ಥಿತಿ ಯಾವ ರೀತಿ ಇದೆ. ಸೊ ಈ ಬೆಲೆಯ ಪರಿಸ್ಥಿತಿ ನಾವು ನೋಡೋದಾದರೆ, ರೂರಲ್ ರಿಟೇಲ್ ಪ್ರೈಸಸ್ ಆರ್ ಕಲೆಕ್ಟೆಡ್ ಎವ್ರಿ ಮಂತ್ ಅಂತ ಕೊಡ್ತಾರೆ. ರಿವೈಸ್ಡ್ ಫ್ರಮ್, ಇಲ್ಲೂ ಕೂಡ ಬೇಸ್ ಇಯರ್ ನೋಡಿ. ಈಗ ಕರ್ನಾಟಕದಲ್ಲಿ ರೂರಲ್ ರಿಟೇಲ್ ಪ್ರೈಸಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಬೇಸ್ ಇಯರ್ ಎಷ್ಟಿದೆ? 2018 ಅಂತ ಇವರು ತೊಗೊಂಡಿದ್ದಾರೆ. 2018 ಅಂತ ತೊಗೊಂಡಿದ್ದಾರೆ. ಇನ್ನು ಅದೇ ರೀತಿಯಲ್ಲಿ 2 ಇಂಡೆಕ್ಸ್ಗಳನ್ನ ನೋಡಬೇಕಾಗುತ್ತೆ. ಪ್ರೈಸ್ ಸಿಚುವೇಶನ್ ಇನ್ ಅರ್ಬನ್ ಏರಿಯಾಸ್, ಇಲ್ಲಿ ಅರ್ಬನ್ ರಿಟೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕೊಟ್ಟಿದ್ದಾರೆ. ಅರ್ಬನ್ ರಿಟೇಲ್ ಪ್ರೈಸ್ ಇಂಡೆಕ್ಸ್ ಮತ್ತು ರೂರಲ್ ರಿಟೇಲ್ ಪ್ರೈಸ್ ಇಂಡೆಕ್ಸ್ ಅಂತಂದರೆ ಕನ್ನಡದಲ್ಲಿ ನಾವೇನಾದರೂ ಕರಿಬೋದು ನಗರ ಚಿಲ್ಲರ ಬೆಲೆ ಸೂಚ್ಯಂಕ, ಹಾಗೆ ಗ್ರಾಮೀಣ ಚಿಲ್ಲರ ಬೆಲೆ ಸೂಚ್ಯಂಕ ಅಂತ ಕರಿಬಹುದು. ಸೊ ಈ ಎರಡನ್ನು ನಾವು ತೊಗೊಂಡು ನೋಡಿದಾಗ ಅರ್ಬನ್ ರಿಟೇಲ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 26 ಐಟಮ್ಸ್ಗಳನ್ನು ಇವರು ತೊಗೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ್ಯಂಡ್ 2023-24ರಲ್ಲಿ ನಾವು ನೋಡೋದಾದರೆ ಇದು ಕೂಡ ಏನಾಗಿದೆ, ಇನ್ಕ್ರೀಸ್ ಅಂದರೆ ಹೆಚ್ಚಳವಾಗಿದೆ. ಅಂದರೆ ಹಣದುಬ್ಬರ ಕರ್ನಾಟಕದ ನಗರ ಪ್ರದೇಶದಲ್ಲಿ ಹಣದುಬ್ಬರ ಏನಾಗಿದೆ, ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಅದೇ ರೀತಿ ರೂರಲ್ ಏರಿಯಾಸ್ಗೆ ಅಂದರೆ ರೂರಲ್ ರಿಟೇಲ್ ಪ್ರೈಸಸನ್ನು ಇವರು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 32 ಎಸೆನ್ಷಿಯಲ್ ಕಮೋಡಿಟೀಸ್ಗಳನ್ನು ತೊಗೊಂಡ್ಬಿಟ್ಟು ಇವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ್ಯಂಡ್ ಇದರಲ್ಲೂ ಕೂಡ ಏನಾಗಿದೆ, ಹಣದುಬ್ಬರ ಜಾಸ್ತಿ ಆಗಿದೆ, ಅಂದರೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ನಾವು ಇಲ್ಲಿ ನೋಡಬಹುದು. ಸೊ ಇಷ್ಟು ಮಾಹಿತಿಯನ್ನು ನಾವು ಇಲ್ಲಿ ಇಂಪಾರ್ಟೆಂಟು, ಇದನ್ನು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ಕಡೆದಾಗಿ ಅವ್ರು ಏನು ಕೊಟ್ಟಿದ್ದಾರೆ, ವೇ ಫಾರ್ವರ್ಡ್ ಅಂತಂದರೆ ಇವಾಗ ಕರ್ನಾಟಕದಲ್ಲಿ ಇರತಕ್ಕಂಥ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಏನೇನು ಕ್ರಮಗಳನ್ನ ತಗೋಬಹುದು ಅಂತ ಅನ್ನೋದ್ರ ಕುರಿತಾಗಿ ಮಾತಾಡ್ತಾ ಹೋಗಿದ್ದಾರೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ GSTP ಈಸ್ ಎಕ್ಸ್ಪೆಕ್ಟೆಡ್ ಟು ಅಚೀವ್ 6.6% ಗ್ರೋತ್. 2023-24ರಲ್ಲಿ ಕರ್ನಾಟಕ ರಾಜ್ಯದ ಒಟ್ಟು ಉತ್ಪನ್ನ ಏನಿದೆ ಅದು ಸುಮಾರು 6.6% ಹೆಚ್ಚಾಗುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ, ಕಂಪೇರ್ ಟು 8.1% ಡ್ಯೂರಿಂಗ್ 2022-23.
2022-23ರಲ್ಲಿ 8.1% ಬೆಳವಣಿಗೆ ಆಗಿದೆ. ಆದರೆ 2023-24ರಲ್ಲಿ ಸುಮಾರು 6.6% ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಏನು ಹೇಳ್ತಿದ್ದಾರೆ ಅಂತಂದರೆ, ಕರ್ನಾಟಕ ಸರ್ಕಾರಕ್ಕೆ ಒಂದು ಗುರಿ ಇಟ್ಕೊಂಡಿದ್ದಾರೆ. ಅವ್ರು ಏನು ಗುರಿ ಇಟ್ಕೊಂಡಿದ್ದಾರೆ ಅಂತಂದರೆ 1 ಟ್ರಿಲಿಯನ್ GDP ಆಗಬೇಕು. ಸೊ 1 ಟ್ರಿಲಿಯನ್ GDPಯನ್ನು ಅಚೀವ್ ಮಾಡಬೇಕು. ಸೊ ಈ ಗುರಿಯನ್ನು ಹೊಂದಿದ್ದಾರೆ. ಅದು ಏನಂತಂದರೆ ಬೈ 2030. ಸೊ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಸುಸ್ಥಿರ ಗುರಿಗಳು ಏನಿದ್ದಾವೆ, ಸುಸ್ಥಿರ ಅಭಿವೃದ್ಧಿಯ ಗುರಿಗಳೇನಿದ್ದಾವೆ ಅವುಗಳನ್ನು ತಲೆಯಲ್ಲಿಟ್ಕೊಂಡೇ ಇವ್ರು ಏನು ಮಾಡ್ತಾಯಿದ್ದಾರೆ, ಈ $1 ಟ್ರಿಲಿಯನ್ ಅಥವಾ $1 ಟ್ರಿಲಿಯನ್ ಆರ್ಥಿಕತೆಯನ್ನು ಇವರು ಗುರಿಯನ್ನು ಮುಟ್ಟುವಂಥ ಒಂದು ಯೋಜನೆಯನ್ನು ಕೂಡ ಹೊಂದಿದ್ದಾರೆ. ಸೊ ಈ ರೀತಿ ಈ ಚಾಪ್ಟರ್ನಲ್ಲಿ ಇವಷ್ಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಇಲ್ಲಿ ಇನ್ನೊಂದಿಷ್ಟು ಮಾಹಿತಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಹಾಗೂ ಹೊಸ ಟೂರಿಸಂ ಪಾಲಿಸಿ ಇವುಗಳ ಬಗ್ಗೆ, ಆಮೇಲೆ ಟೇಕಿಂಗ್ IT ಬಿಯಾಂಡ್ ಬೆಂಗಳೂರು, ಇವುಗಳ ಬಗ್ಗೆ ಕೂಡ ಇಲ್ಲಿ ಮಾತನಾಡಲಾಗಿದೆ. ಇದನ್ನು ಮುಂದಿನ ಚಾಪ್ಟರ್ಗಳಲ್ಲಿ ತುಂಬ ಡೀಟೇಲ್ ಆಗಿ ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ. ಸೊ ಈ ಚಾಪ್ಟ್ರಲ್ಲಿ ಮುಖ್ಯವಾಗಿ ನಾವು ಏನು ಇಷ್ಟೊತ್ತರೆಗೂ ಡಿಸ್ಕಸ್ ಮಾಡಿದ್ವಿ ಅದನ್ನೆಲ್ಲವನ್ನು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಚಾಪ್ಟರ್ನ ಇಲ್ಲಿಗೆ ಎಂಡ್ ಮಾಡೋಣ, ಹಾಗೂ ನೆಕ್ಸ್ಟ್ ಚಾಪ್ಟರ್ನ ಮತ್ತೆ ಕಂಟಿನ್ಯೂ ಮಾಡೋಣ. ಇನ್ನೂ ನೀವು ನಮ್ಮ ಚಾನಲ್ಗೆ ಏನಾದ್ರು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಬೇರೆ ಯಾರು ಈ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರ ಜೊತೆ ಶೇರ್ ಮಾಡಿ. ಪ್ಲೀಸ್ ಸ್ಟೇ ಟ್ಯೂನ್ಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.